ಹಿರಿಯರು ಭಾಳ ರೀ ನಮಗೆ ತುಂಬ ಜನ ಹಿರಿಯರು. ಅವ್ರಿಗೆ ಅದೆಲ್ಲ ಅರ್ಥ ಆಗ್ತಿದ್ದಿಲ್ಲ. ಹೆಣ್ಮಕ್ಳು ಹೊರಗೆ ಹೋಗಬಾರ್ದು, ಭಾಳ ಕಟ್ಟುನಿಟ್ಟಾಗಿತ್ತು. ಎಲ್ಲೂ ಹೋಗಂಗಿಲ್ಲ, ಹೋದ್ರೆ ತವ್ರ ಮನೆಗೆ ಹೋಗ್ಬೇಕು, ಇಲ್ಲರ ಮನೆಗೆ ಇರ್ಬೇಕು, ಇಷ್ಟೇ ಇತ್ತು. ಕೆಲವ್ರಿಗೆ ಬರೀ ಬಸವಣ್ಣವರು ಅಲ್ಲಮ ಪ್ರಭು ಇಷ್ಟೇ ಜನ ಗೊತ್ತು. ಇನ್ನು ಮೂಲೆಗಿರೋಂಥ ಶರಣರುಗಳು ಗೊತ್ತೇ ಇಲ್ಲ ಅಂತೇಳಿ, ಆ ಶರಣರನ್ನ ಪರಿಚಯ ಆಗಲಿ ಅಂತೇಳಿ ಅವ್ರ ಬಗ್ಗೆ ಹುಡುಕಿ ಅವ್ರ ವಚನದ ವ್ಯಾಖ್ಯಾನ ಮಾಡಿದ್ದು ಓದಿನೊಳಗಣ ಓದುವಂಥ ಪುಸ್ತಕ. ಫಸ್ಟ್ ಮಠದಾಗ ಹೆಣ್ಮಗಳು ಪ್ರವಚನ ಮಾಡಿದ್ದು ನಾನೇ ಈ ಊರಾಗ ಗದಗನಲ್ಲಿ. ಅಷ್ಟು ಮುಂದುವರೆದು ಇದ್ರಾಗೂ ಇನ್ನೂ ಮಹಿಳೆಗೆ ಹಿಂದೊತ್ತದ ನಡೆದದು. ಹೌದಾ, ಈಗಲೂ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಹೆಣ್ಮಕ್ಳಿರಲಿ ಏನಿರಲಿ ಅವ್ರು ಓದಿ ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಅಲ್ಲಿವರೆಗೆ ನಿರಂತರ ಅವ್ರಿಗೆ ಬೆನ್ನು ಹತ್ತಬೇಕಂತೇಳಿ ನಾನು ಅಂದ್ಕೊಂಡು ನನ್ನ ಗುರಿ ಅದೇ ಆಗಿತ್ತು. ಆತ್ಮೀಯರೇ, ಶರಣಾರ್ಥಿ. ಇಂದಿನ ಲಿಂಗಾಯತ ಲಿಂಗತತ್ವದ ಸಂವಾದಕ್ಕಾಗಿ ನಾನು ತಮ್ಮ ಬದುಕಿನಲ್ಲಿ ಕಳೆದ 2.5 ದಶಕಗಳಿಂದ ಬ್ರಹ್ಮಚರ್ಯ ಸನ್ಯಾಸಕ್ಕೂ ಮೀರಿದ ಒಂದು ಅವಿನಾಭಾವ ಆಧ್ಯಾತ್ಮಿಕ ಭಾವನೆಯಿಂದ ಅನುಭವದ ಮೂಸೆಯಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಿರುವಂಥ ಗಿರಿಜಕ್ಕ ಧರ್ಮರೆಡ್ಡಿಯವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಮಾತುಕತೆಗೆ ಆಹ್ವಾನಿಸ್ತೇನೆ. ಶರಣಾರ್ಥಿ. ನಮ್ಮ ಬದುಕಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಲಿಂಗಾಯತ ಧರ್ಮದಲ್ಲಿ ಸನ್ಯಾಸ ಬ್ರಹ್ಮಚರ್ಯಕ್ಕಿಂತಲೂ ಅನುಭವ ಭಾಳ ಮುಖ್ಯ. ಹಾಗೆ ನೀವು ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡು ಯಾವ ಕಾರಣಗಳಿಂದ ಈ ಲಿಂಗಾಯತ ತತ್ವಕ್ಕೆ ಆಕರ್ಷಿತರಾದ್ರಿ? ಇದು ಲಿಂಗಾಯತ ತತ್ವ ಈಗ ಆಕರ್ಷಿತ ಆಗಿರೋದಲ್ಲಿದು. ನನಗೆ ಮೊದಲಿಂದ ಆಸಕ್ತಿ ಇತ್ತು. ಯಾಕಂದ್ರೆ ನಾವು ದುಡ್ಡು ಬರಿಬೇಕಂದ್ರೆ ನಮ್ಮ ಅಣ್ಣಂದ್ರು ವಚನಗಳನ್ನೇ ಬರೆಸ್ತಿದ್ರು. ಸಣ್ಣವರಿದ್ದಾಗಿಂದ ನಮ್ಮ ತಂದೆ ತಾಯಿ ಎಲ್ಲ ಈ ಲಿಂಗಾಯತ ಸಂಸ್ಕಾರನೇ ಕೊಟ್ಟಿರೋದ್ರಿಂದ ಲಿಂಗ ಪೂಜೆ ಮಾಡೋದು ರೂಢಿ ಇತ್ತು. ಎಲ್ಲ ನಮ್ಮ ಮನೆಗೆ ಕಲಿತು ಆಮೇಲೆ ಹೊರಗೆ ಬಂದಿದ್ದೆ. ನಾವು ಹೊರಗೆ ಬಂದು ಏನೂ ಕಲ್ತಿಲ್ಲ. ಆಮೇಲೆ ಇದು ಹಿಂಗೇನೇ ಮಾಡಬೇಕಂದಾಗ ನನ್ನ ತಂಗಿ, ನಾನು ಕಾಲೇಜ್ಗೆ ಹೋಗಲಿಲ್ಲ, ಆಕೆ ಓದ್ತಿದ್ಲು. ಆಕೆ ಪುಸ್ತಕ ಇಬ್ಬರು ಸೇರಿ ಓದ್ತಿದ್ವಿ. ಆಕೆ BA ಮೇಜರ್ ಇರೋದ್ರಿಂದ ಆಕೆ ಭಾಳ ಪುಸ್ತಕಗಳಿತ್ತು. ನಾಟಕ, ಛಂದಸ್ಸು, ವಚನ ಸಾಹಿತ್ಯ ಎಲ್ಲ ಇತ್ತು. ವಚನಗಳನ್ನು ಓದಿ ಇಬ್ಬರು ನನಗೆ ಆವಾಗ 17 ವರ್ಷ. ಆವಾಗ ಆಕಿನ ಜೊತೆಗೆ ನಾನು ಓದುವಾಗ ಇಬ್ಬರು ಸೇರಿ ಅಂದ್ಕೊಂಡ್ವಿ, ಶರಣರು ಹೇಳಿದ್ದು ದೇವರಿಗೆ ಲಿಂಗ ಅಂತ ಕರೆದ್ರು, ದೇವ್ರು ಒಬ್ಬನೇ ಅದಾನ, ಲಿಂಗ ಪೂಜೆ ಅಷ್ಟೇ ಮಾಡಬೇಕಂತ ನಾವಿಬ್ಬರೇ ತಿಳ್ಕೊಂಡು, ನಮ್ಗೆ ಯಾರು ಹೇಳಲಿಲ್ಲ, ನಾವಿಬ್ಬರೇ ಡಿಸೈಡ್. ನಮ್ಮ ಮನೆಗೆ ಏನೂ ಇರಲಿಲ್ಲನೋ ಅಂತ. ಹೌದು, ಇಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತಾವು ಬೆಳೆದದ್ದು ರಾಯಚೂರು ಪರಿಸರದಲ್ಲಿ, ಅಲ್ಲಿ ಇವತ್ತಿಗೂ ಕೂಡ ಲಿಂಗಾಯತ ಧರ್ಮ ಮತ್ತು ಲಿಂಗ ತತ್ವದ ಬಗ್ಗೆ ಅದಕ್ಕಿಂತಲೂ ಹೆಚ್ಚು ವೀರಶೈವ ಮತ್ತು ದೇವಾಲಯ ಸಂಸ್ಕೃತಿಗಳ ಬಗ್ಗೆ ಭಾಳಷ್ಟು ಪ್ರಭಾವ ಇದೆ. ಆ ಕಾರಣದಿಂದ ವಿಶೇಷ ಅಲ್ಲ ಇದ್ದಿರ್ಬೋದು, ಆದ್ರೆ ನಮ್ಮ ಮನೆಗಿಂದ ಹಿಂಗಿತ್ತಲ್ಲ, ಅದಕ್ಕೆ ನಾವೇ ತಿಳ್ಕೊಂಡು ನಾವಿಬ್ಬರು ಏಕದೇವೋಪಾಸನೆ ಅಂದರೆ ಲಿಂಗ ಪೂಜೆ ಬಿಟ್ಟು ಏನು ಮಾಡಬಾರ್ದು ಅಂತ ಇಬ್ಬರು ಡಿಸೈಡ್ ಮಾಡಿದ್ವಿ. ಅವತ್ತಿಂದ ನಾವಿಬ್ಬರು ಅದೇ ಮಾಡಿದ್ವಿ. ನಾನು ಅದನ್ನೇ ಮುಂದುವರಿಸಿದೆ. ಆಕೆ ಮದುವೆಯಾಗಿ ಹೋದ್ಮೇಲೆ ಅವ್ರ ಮನೆ ವಾತಾವರಣಕ್ಕೆ ಸ್ವಲ್ಪ ಚೇಂಜ್ ಆಗ್ಬಿಟ್ಲಕ್ಕೆ. ನಾ ಹಂಗೆ ಮುಂದುವರ್ಸೇನೆ. ಈಗ 50 ವರ್ಷದಿಂದ ಅದರಾಗೆ ಇದ್ದೀನಿ. ಓದುವಾಗೂ ಹಂಗೆ ಇದ್ದೆ, ಮದುವೆ ಆದಮೇಲೂ ಹಂಗೆ ಇದ್ದೆ, ಈಗೂ ಹಂಗೆ ಇದ್ದೆ. ಏನು ನಾನು ಹೊಸದಿಲ್ಲಿ ಚೇಂಜಸ್ ಏನೂ ಇಲ್ಲ. ಈಗ ಏಕಾಂತ ಬಯಸಿದೆ, ಎಲ್ಲ ಸಾಕಾಯಿತು, ಇಲ್ಲಿ ಬಂದೆ. ಆ್ಯಕ್ಚುಲಿ ನಾನು 8 ವರ್ಷ ಆಸ್ಟ್ರೇಲಿಯಾದಾಗೆ ಇದ್ದೆ ಮಗಳ ಹತ್ರ. ಆಮೇಲೆ ಅಲ್ಲಿದ್ದು ವೆದರ್ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿ ಜಾಯಿಂಟ್ ಪೇನ್ ಬರೋಕ್ಕೆ ಶುರು ಅದು. ಹಂಗಾಗಿ ವಾಪಸ್ ಗದಗಿಗೆ ಬರ್ಬೇಕು ಅನಿಸ್ತು ನನಗೆ. ಬೇರೆ ಕಡೆ ಹೋಗ್ಬೋದಿತ್ತು, ಯಾಕಂದ್ರೆ ನನಗೆ ಇಲ್ಲಿ ಪೂಜ್ಯರು ಅಲ್ಲಿ ಬಂದಾಗ ಅವ್ರ ಜೊತೆಗೆ ಆತ್ಮೀಯವಾಗಿ ಮಾತಾಡಿ ನನಗೆ ಇಲ್ಲಿ ಪೂಜ್ಯರ ಜೊತೆಗೆ ಇರೋ ಅವಕಾಶ, ಒಂದು ಇಲ್ಲಿ ಪುಸ್ತಕ ಓದೋಕ್ಕೆ ಸಿಗ್ತಾವ, ಆಮೇಲೆ ಪ್ರಿಂಟಿಂಗ್ ಪ್ರೆಸ್ ಇಲ್ಲಿ ಅದಾವ, ನನಗೆಲ್ಲ ರೀತಿಯಿಂದ ಇದು ಅನುಕೂಲ ಅಂತ ಆಸ್ಟ್ರೇಲಿಯನ್ ಸೀದಾ ಇಲ್ಲಿಗೆ ಬಂದೀನಿ. ಅಂದರೆ ನಿಮ್ಮ ತವರು ಮನೆ ರಾಯಚೂರು ಇರ್ಬೋದು, ಬೀದರ್ ಇರ್ಬೋದು. ಇವತ್ತಿಗೂ ಕೂಡ ಬೀದರ್ನಲ್ಲಿ ಬಸವ ಕಲ್ಯಾಣ ಮತ್ತು ಬೀದರ್ ಭಾಗದಲ್ಲಿ ಬಸವ ತತ್ವದ ಪ್ರಭಾವ ಬಹಳ ದಟ್ಟವಾಗಿದೆ. ಇಂಥ ಸಂದರ್ಭದಲ್ಲಿ ನೀವು ಗದಗಿಗೆ ಬರಲಿಕ್ಕೆ ಹಿಂದಿನ ತೋಂಟದಾರ್ಯ ಸಿದ್ಧಲಿಂಗ ಸ್ವಾಮಿಗಳ ಪ್ರಭಾವ, ಅವರು ಆಸ್ಟ್ರೇಲಿಯಾಕ್ಕೆ ಬಂದಿದ್ರು. ಅವ್ರ ಜೊತೆಗೆ ಎಲ್ಲೆಲ್ಲಿ ಯಾರು ಕರೀತಾರಲ್ಲ ಅವ್ರ ಮನೆ ಸುಮಾರು ಒಂದು 4-5 ದಿವಸ ಅವ್ರ ಜೊತೆಗೆ ಇರೋ ಅವಕಾಶ ಸಿಕ್ತು ನಮ್ಗೆ. ಯಾರ ಮನೆ ಪ್ರಸಾದಕ್ಕೆ ಹೋದ್ರೆ ನಾವು ಏನಾದ್ರು ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಜೊತೆಗೆ ಮಿಂಗಲಾಗಿ ಅವ್ರು ಮಾತಾಡೋ ಚರ್ಚೆಗಳು, ಅವ್ರ ವಿಷಯಗಳೆಲ್ಲ ತಿಳ್ಕೊಂಡು ಅವ್ರು ಭಾಳ ಖುಷಿಪಟ್ಟರು. ಅಲ್ಲಿ ಬಸವ ಸಮಿತಿ ಒಳಗೆ ಮೊದಲು ಅವ್ರು ಏನು ಮಾಡ್ತಿದ್ದಿಲ್ಲ, ಚಟುವಟಿಕೆಗಳು ಭಾಳ ಇರಲಿಲ್ಲ. ಒಂದಿಷ್ಟು ಕಂಪ್ಯೂಟರ್ ಹಚ್ಕೊಂಡು ಒಂದಿಷ್ಟು ಪ್ರೇಯರ್ ಮಾಡಿ ಟೀ ಕುಡಿದು ಹೋಗ್ಬಿಡ್ತಿದ್ರು. ನಾವು ಹೋದ್ಮೇಲೆ ನಾವೇನು ಬೀದರ್
ಬೀದರ್ನೇ ಮಾಡ್ತಿದ್ವಲ್ಲ ಪ್ರಾರ್ಥನೆ ಅನ್ನಪೂರ್ಣಕ್ಕವ್ರದ್ದು ಎಲ್ಲ ಜೊತೆಗಿದ್ವಲ್ಲ, ಆ ಪ್ರಾರ್ಥನೆನೇ ಅಲ್ಲಿ ಮಾಡ್ಸೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಬರೀ ಪ್ರಾರ್ಥನೆ ಮಾಡೋದ್ರೆ ಉಪಯೋಗ ಇಲ್ಲ, ಚಿಂತನೆ ಮಾಡಬೇಕು ಅಂತ ಚಿಂತನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಅಲ್ಲಿ ಮಕ್ಕಳಿಗೆ ಎಲ್ಲರೂ ಅಂತಿದ್ರು ಬರೀ ಬೋರ್ ಆಗ್ತದೆ ನಮ್ಮ ಮಕ್ಕಳಿಗೆ ಅನ್ನೋದಕ್ಕೆ ನಮ್ಮ ಮಗಳಂದ್ರೆ ಅವರಿಗೆ ಕನ್ನಡ ಕಲಿಸೋ ವ್ಯವಸ್ಥೆ ಅಥವಾ ಶರಣರ ಪರಿಚಯ ಮಾಡಿಸ್ಬೇಕಂತ ಇನ್ನೊಂದು ಹಾಲ್ನಾಗ ಅವ್ರಿಗೆ ವ್ಯವಸ್ಥೆ ಮಾಡಿದ್ವಿ. ನಾವೆಲ್ಲ ದೊಡ್ಡವರು ಇಲ್ಲೆಲ್ಲ ವಚನಗಳು ಚಿಂತನೆ ಮತ್ತು ಇವೆಲ್ಲ ಅರಿಷಡ್ವರ್ಗಳನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ತಮಗೆ ತಿಳಿದಂಗೆ ಹೇಳ್ತಿದ್ರು. ಅರ್ಧ ಇಂಗ್ಲೀಷು ಅರ್ಧ ಕನ್ನಡ ಎಲ್ಲ ಹೇಳ್ತಿದ್ರು. ಆಮೇಲೆ ಶರಣರ ಜಯಂತಿಗಳನ್ನು ಆಚರಿಸೋಕ್ಕೆ ಶುರು ಮಾಡಿದ್ವಿ. ಬಸವ ಜಯಂತಿಗೆ ನಾಟಕಗಳನ್ನು ಮಾಡೋ ಸುಮಾರು 8 ನಾಟಕಗಳು ಮಾಡಿಸಿದ್ದೆ ನಾನು ಅಲ್ಲಿ ಆಸ್ಟ್ರೇಲಿಯಾದಾಗ. ಯಾವ ಪ್ರದೇಶದಲ್ಲಿದ್ದರೆ ಆಸ್ಟ್ರೇಲಿಯಾದಲ್ಲಿ? ಮೆಲ್ಬೋರ್ನಲ್ಲಿ. ಲಿಂಗ ತತ್ವದ ಬಗ್ಗೆ ಅವರಿಗೆ ಬೇಸಿಕ್ ಅರಿವಿತ್ತ? ಬೇಸಿಕ್ ಸ್ವಲ್ಪ ಇತ್ತು. ನಾವು ಹೋದ್ಮೇಲೆ ಸ್ಟಾರ್ಟ್ ಆಯಿತು. ಆಮೇಲೆ ಶಿವರಾತ್ರಿಗೆಲ್ಲ ಕೆಲವೊಂದು ಇದ್ರ ಸಲುವಾಗಿ ತಿಂಗಳಿಗೊಮ್ಮೆ ನಾವು ಲಿಂಗ ಪೂಜೆನೇ ಪ್ರಾರ್ಥನೆ ಮಾಡ್ಬೇಕನ್ನಂಗೆ ಅವ್ರ ಅಧ್ಯಕ್ಷರು ಇಷ್ಟಪಟ್ಟರು. ಲಿಂಗ ಪೂಜೆ ಮಾಡಿಸಿನೇ ನಾವು ಪ್ರಾರ್ಥನೆ ಸ್ಟಾರ್ಟ್ ಮಾಡ್ತಿದ್ವಿ. ಹಂಗೆ ಕೆಲವ್ರು ಭಾಳ ಇಷ್ಟ ಇರೋರು ಮಕ್ಕಳಿಗೆ ಕೆಲವು ಪ್ರಶ್ನೆ ಉತ್ತರ ಹೇಳೋಕ್ಕೆ ಬರಲ್ಲ, ನೀವು ನಮ್ಮನೆಗೆ ಬಂದು ಇದನ್ನೆಲ್ಲ ಮಾಡಿಸಿದ್ರೆ ಅವ್ರ ಫ್ಯಾಮಿಲಿ ಪೂರ್ತಿ ಅವ್ರ ಜೊತೆಗೆ ಲಿಂಗ ಪೂಜೆ ಮಾಡಿಕೊಂಡು ಅವ್ರ ಮಕ್ಕಳು ಕೇಳೋ ಪ್ರಶ್ನೆಗಳು ನಾನು ಅವರಷ್ಟು ಚಂದ ಇಂಗ್ಲೀಷ್ ನಂಗೆ ಬರ್ತಿದ್ದಿಲ್ಲ, ಆದರೆ ಅವ್ರ ತಂದೆ ತಾಯಿ ಹೇಳಿದ್ದನ್ನು ಆ ಮಕ್ಕಳಿಗೆ ತಿಳಿಸಿ ಹೇಳ್ತಿದ್ರು. ಹೀಗಾಗಿ ಅವೆಲ್ಲ ನೋಡಿ ಅವ್ರನ್ನ ಯಾರ್ಯಾರ ಮನೆಗೆ ಹೋಗಿ ಎಲ್ಲ ಕಲಿಸಿ ಬಂದಿದ್ನಲ್ಲ, ಪೂಜ್ಯರು ಅವ್ರ ಮನೆಗೆಲ್ಲ ಹೋದಾಗ ಇದೆಲ್ಲ ಯಾರು ಹೇಳ್ಯಾರ ಅಂದರೆ ಗಿರಿಜಕ್ಕವ್ರು ಹೇಳ್ಯಾರ ಅನ್ನೋದಕ್ಕೆ ಅಪ್ಪರಿಗೆ ಭಾಳ ಖುಷಿ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಅಲ್ಲಿ ನಂದು ಸುಮ್ಮನೆ ವಿಸಿಟಿಂಗ್ ವೀಸಾ ಇರ್ತಿತ್ತಲ್ಲ, ಒಂದು ವರ್ಷಗಟ್ಟಲೆ ಇರ್ತಿದ್ದೆ, ಆದರೆ ಮತ್ತೆ ವೀಸಾ ತೊಗೊಂಡು ಹೋಗ್ತಿದ್ದೆ. ಆಮೇಲೆ ಏನಾಯಿತು, ಅಪ್ಪವರೆಲ್ಲ ಬಂದು ಇದೆಲ್ಲ ಕೇಳಿದಾಗ ಭಾಳ ಖುಷಿ ಆಯಿತು. ಅವ್ರು ಹೋಗುವಾಗ ಮತ್ತೆ ಭಿನ್ನವತ್ತೇಳಿ ಕೊಟ್ಟು ನಂಗೆ ಗೌರವಿಸಿ ಕಳಿಸಿದ ಮೇಲೆ ಅವರು ನಂದು ಪರ್ಮನೆಂಟ್ ವೀಸಾ ಅಂದರೆ ರೆಸಿಡೆನ್ಸಿಯಲ್, ಅದಕ್ಕೆ ಆ ವೀಸಾಕ್ಕೆ ಅಪ್ಲೈ ಮಾಡೋಣ ಸಿಕ್ತು ನನಗೆ. ಅವರು ಪೂರ ಆರೋಗ್ಯ ಎಲ್ಲ ಟೆಸ್ಟ್ ಮಾಡಿ ಅದ್ರದ್ದು ಭಾಳ ಇರ್ತದೆ ಪ್ರೊಸೆಸ್, ಅದನ್ನೆಲ್ಲ ಮಾಡಿ ದುಡ್ಡೆಲ್ಲ ಕಟ್ಟಿಸ್ಕೊಂಡು ಸುಮಾರು ಒಂದು $50,000 ಇರ್ಬೋದು. ಅದು ನನ್ನ ಮಗಳು ಅಳಿಯ ಸೇರಿ ಎಲ್ಲ ಕೊಟ್ಟರು. ಅಷ್ಟು ದಿವಸ ನನಗೇನು ಆಗಿರಲಿಲ್ಲ, ಮೊದಲು ಹೆಲ್ತ್ ಸರಿ ಇತ್ತು. ಅಲ್ಲೇನಾಯಿತು, ಕೋಲ್ಡ್ ಜಾಸ್ತಿ ಆದಂಗೆಲ್ಲ ನಾನು ವೀಕ್ ಆದ್ನ ಏನೋ ಇವೆಲ್ಲ ಪೇನ್ ಸ್ಟಾರ್ಟ್ ಆದವು. ಅದಕ್ಕೆ ಇಂಡಿಯಾಕ್ಕೆ ಹೋಗೋದೇ ಬೆಟ್ರ್ ಅನ್ನಿಸ್ತು. ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಹೊಸ ಜಾಗದಾಗ ಹೊಸ ಜೀವನ ಶುರು ಮಾಡಬೇಕಂತ ಡಿಸೈಡ್ ಮಾಡಿಕೊಂಡೆ. ಅದು ಅಪ್ಪವ್ರ ಪ್ರಭಾವದಿಂದನೇ ಮೇನ್ ಇಲ್ಲಿಗೆ ನಾನು ಬಂದಿದ್ದು. ಅಂದರೆ ಬೀದರ್ನಲ್ಲಿ ಇದ್ದಾಗ ತಾವು ಮಕ್ಕಳು ಇನ್ನೂ ಸಣ್ಣವರಿದ್ದಾಗ ಏನೇನು ಚಟುವಟಿಕೆಗಳನ್ನು ಮಾಡ್ತಿದ್ರಿ ಬಸವ ತತ್ವಕ್ಕೆ ಸಂಬಂಧಪಟ್ಟ? ಅಲ್ಲಿ ರೆಗ್ಯುಲರು ಪ್ರಾರ್ಥನೆ ಟೈಮ್ 10 ಗಂಟೆಗೆ ಸ್ಟಾರ್ಟ್ ಆಗ್ತಿತ್ತು. ನಮಗೊಂದು ವಿಷಯ ಕೊಡ್ತಿದ್ರು ಚಿಂತನೆ ಮಾಡೋಕೆ, ಒಂದು 15-20 ನಿಮಿಷ ನಮಗೆ ಕೊಡ್ತಿದ್ರು ಅನ್ನಪೂರ್ಣಕ್ಕವರು. ಕೊಟ್ಟ ಮೇಲೆ ಆದರೆ ಸರಿ ಇದ್ದರೆ ಭಾಳ ಖುಷಿ ಪಡ್ತಿದ್ರು, ಆದರೆ ಏನೇನೋ ತಪ್ಪಿದ್ರೆ ತಿದ್ದಿ ಮತ್ತೆ ಅವ್ರ ವಿಷಯ ಮುಂದುವರಿಸ್ತಿದ್ರು. ಶರಣರ ಜಯಂತಿಗಳು, ಆಮೇಲೆ ಚನ್ನಬಸವಣ್ಣ ಜಯಂತಿ ಅಂತೇಳಿ ಶರಣ ಹುಣ್ಣಿಮೆ ಅಂತ ಮಾಡ್ತಿದ್ವಿ, ಚೆನ್ನ ಹುಣ್ಣಿಮೆ ಅಂತ ಮಾಡ್ತಿದ್ವಿ. ಆಮೇಲೆ ಮತ್ತೆ ತಿಂಗಳಿಗೆ ಒಂದು ಸಲ ಇದು ಮಾಡ್ತಿದ್ವಿ, ಶಿವಾನುಭವ ಅಂತ ಅಲ್ಲ, ಹುಣ್ಣಿಮೆ ಕಾರ್ಯಕ್ರಮ ಅಂತಲೇ ಮಾಡ್ತಿದ್ರು. ಹಿಂಗಾಗಿ ಅಲ್ಲಿ ಇಷ್ಟು ಬ್ಯುಸಿ ಇರ್ತಿದ್ದೆ. ಆಮೇಲೆ ಸುಮಾರು 7 ಹಳ್ಳಿಗೆ ಹೋಗ್ತಿದ್ದೆ ಅಕ್ಕೋರ ಜೊತೆಗೆ ನಾ ಅಲ್ಲಿದ್ದಾಗ. ಸುತ್ತಮುತ್ತ ಹುಡುಗಿ ಅಂತೇಳಿ ಭಾಳ ಅದಾವ ಅಲ್ಲೆಲ್ಲ. ಮೋಳ್ಕೆರೆ ಅಂತೇಳಿ ಈಗ ಮಹಾದೇವ ಭೂಪಾಲ ಕಾಶ್ಮೀರದಿಂದ ಬಂದ್ರಲ್ಲ, ಮೋಳಿಗೆ ಮಾರಾಯನವರು ಇದ್ದಿದ್ದು ಲಿಂಗೈಕ್ಯ ಆಗಿದ್ದು ಊರು ಅದೇ ಅದ. ಅಲ್ಲಿಂದ ಸಮೀಪ ಕಲ್ಯಾಣಕ್ಕೆ ಹತ್ರ ಅದು. ಹುಮ್ನಾಬಾದೇ ಮೇನ್ ನಮ್ಮ ಬ್ರಾಂಚ್ ಇತ್ತು. ಅಲ್ಲಿಂದ ಹುಡುಗಿ ಏನೇನು ಭಾಳ ಊರುಗಳಿದ್ವು ಅಲ್ಲಿ. ರಾಜೇಶ್ವರ ಅಂತೇಳಿ ಎಲ್ಲ ಒಂದೊಂದು ತಿಂಗಳಿಗೆ ಒಂದು ಸಲ ಹೋಗ್ತೀವಿ. ಅಲ್ಲಿ ಬಸವ ಜ್ಯೋತಿ ಅಂತ ಇಟ್ಕೊಂಡು 7 ನಂತರ, ಯಾಕಂದ್ರೆ ಅಲ್ಲೆಲ್ಲ ಒಕ್ಕಲಿಗರು ಜಾಸ್ತಿ ಇರ್ತಲ್ಲ ಹಳ್ಳಿಯಾಗ ಅಂತೇಳಿ, ಅವ್ರು ಬಂದಮೇಲೆ ಮಾಡಿ ರಾತ್ರಿ 11, 12 ಗಂಟೆಗೆ ಮನೆಗೆ ಬರ್ತಿದ್ವಿ. ಹೀಗಾಗಿ ಅಲ್ಲಿ ಕೂಡ ಭಾಳನೇ ಪ್ರಚಾರ ಆಯಿತು. ನಾನು ಮೊದಲು ಮಾತಾಡ್ತಿದ್ದೆ, ಆಮೇಲೆ ಅಕ್ಕ ಅವ್ರು ಮಾತಾಡ್ತಿದ್ರು. ಹೀಗಾಗಿ ನನಗೆ ಹೇಳೋದು ಅಭ್ಯಾಸ ಆಯಿತು. ಅದು ಏನು ಹೇಳಿದ್ರೆ ಎಂದೂ ಒಲ್ಲೆ ಅಂತಿದ್ದಿಲ್ಲ, ಇಂಥದ್ದು ಆಡ್ರಿ ಅಂದರೆ ಹ್ಞೂ ಅಂತಿದ್ದೆ. ಹಂಗೆ ಮಾಡಿ ಆಮೇಲೆ ನಂಗೆ ಬರವಣಿಗೆ ಮೊದಲಿಂದ ಇಷ್ಟ. ಏನು ಅನ್ನಿಸ್ತಿದ್ದು ಬರೆದು ಇಡ್ತಿದ್ದೆ. ಹಂಗೆ ವಚನಗಳನ್ನು ಬರೆದೆ. ನಾನು ಬರೆದು ಸುಮಾರು 2 ವಚನ ಸಂಕಲನ ಬಿಡುಗಡೆ ಆಗ್ಯಾವ. ನಾನು 2ನೇ ಮುದ್ರಣನೂ ಕಂಡವು. ಅದನ್ನು ಭಾಳ ಮಂದಿ ಲೈಕ್ ಮಾಡಿದ್ರು. ಜಲ್ದಿನೇ 1,000 ಹಾಕ್ಸಿದ್ರು ಮುಗ್ದೋಗಿದ್ವು ಅವು. ಮತ್ತೆ ಹಾಕ್ಸಿದ್ವಿ, ಇಲ್ಲಿ ಬಂದಮೇಲೆ ಅಪ್ಪವ್ರು ಬಂದಮೇಲೆ ಹಾಕ್ಸಿದ್ವಿ. ಅದು ಅಪ್ಪವ್ರು ಭಾಳ ಖುಷಿ ಪಡ್ತಿದ್ರು, ಇನ್ನೂ ಬರೀ ನೀನು ಅಂತ ಹೇಳ್ತಿದ್ರು. ಆಮೇಲೆ ಅಲ್ಲಿ ಕನ್ನಡದ ಮೆಲ್ಬರ್ನಲ್ಲಿ ಕನ್ನಡ ಸಂಘ ಅದ, ಅವ್ರದ್ದು ಒಂದು ಕನ್ನಡ ಸಂಘದ್ದು ಒಂದು ಮಾಸಪತ್ರಿಕೆ ಮೆಲ್ನುಡಿ ಅಂತ. ಆ ಮೆಲ್ನುಡಿಗೆ ಅವ್ರು ಕೇಳ್ತಾರೆ, ಅಕ್ಕೋರಿ ನಿಮ್ದು ಏನಾನ ಕಾಂಟ್ರಿಬ್ಯೂಷನ್ ಕೊಡ್ರಿ, ಇದಕ್ಕೆ ಏನಾದರೂ ನಿಮ್ಮದು ಅಂತಂದರೆ, ನೋಡಪ್ಪ ನಾನಂತೂ ಜನರಲಾಗಿ ಭಾಳ ಬರೆಯೋಕ್ಕೆ ಹೋಗಲ್ಲ, ರಾಜಕೀಯಗಳನ್ನು ಬರೆಯೋಕ್ಕೆ ಹೋಗಲ್ಲ, ವಚನದ ಅರ್ಥ ಬರೆದು ಕಳಿಸ್ತೀನಿ ಅಂತೇಳಿ ಸುಮಾರು ಪ್ರತಿ ತಿಂಗಳು ಒಂದು ವಚನ ಅದರ ಅರ್ಥ ಸರಳವಾಗಿ ತಿಳಿ ಹಂಗೆ ಬರೆದು ಸುಮಾರು 4 ವರ್ಷ ಬರೆದೆ.
ಮೆಲ್ಬೋರ್ನಲ್ಲಿ. ಅಲ್ಲ, ಆಮೇಲೆ ಇಲ್ಲಿ ಬಂದಮೇಲೂ ಕಂಟಿನ್ಯೂ ಮಾಡಿದೆ. ಆಮೇಲೆ ಕೊನೆಗೆ ನನ್ನ ಹೆಲ್ತ್ ಸಮಸ್ಯೆ ಆಗೋದಕ್ಕೆ ಸ್ವಲ್ಪ ಬಿಟ್ಟುಬಿಟ್ಟೆ ಅದನ್ನು. ಆಮೇಲೆ ಅಲ್ಲಿದ್ದಾಗನೇ ಈ ಲಿಂಗಾಯತ ಪತ್ರಿಕೆ ಬೆಳಗಾವಿ ಅದಕ್ಕೂ ಬರೀತಿದ್ದೆ. ಬಸವಪಥ ಬೆಂಗಳೂರು ಬಸವ ಸಮಿತಿ ಅದಕ್ಕೂ ಬರೆದು ತಿಂಗಳಿಗೆ ಒಂದು 3 ಲೇಖನ ಬರೆದು ಕಳಿಸ್ತಿದ್ದೆ ಎಲ್ಲ ಪತ್ರಿಕೆಗೆ. ಹಾಗಾಗಿ ಸಿದ್ದರಾಮ ಸ್ವಾಮೀಜಿ ಅವ್ರ ಜೊತೆಗೆ ಅವಾಗಿಂದನೇ ನಾನು ಫೋನ್ಯಾಗ ಕಾಂಟ್ಯಾಕ್ಟ್ನಾಗಿದ್ದೆ. ಆಮೇಲೆ NG ಮಹಾದೇವಪ್ಪ ಅವ್ರ ಜೊತೆಗೆ ಮಾತಾಡಿ ಅವ್ರನ್ನ ಅವಾಗ 2008ರಿಂದ ಅವ್ರ ಪರಿಚಯ ನನಗೆ. ಈಗ ಬಾಲ್ಯದಲ್ಲಿ ಏಕದೇವೋಪಾಸನೆ ಬಗ್ಗೆ ನೀವು ನಿಮ್ಮ ತಂಗಿ ಅರ್ಥ ಮಾಡಿಕೊಂಡ್ರಿ. ಅದಕ್ಕೆ ಆ ಭಾಗದಲ್ಲಿ ಪರಿಸರ ಮತ್ತು ಪಾಲಕರ ಬೆಂಬಲ ಯಾವ ರೀತಿ ಇತ್ತು? ನಮ್ಮನೆ ರಾಯಚೂರಲ್ಲಿ ನಾವು ನಮ್ಮ ಪಾಡಿಗೆ ನಾವು ಇರ್ತಿದ್ವಿ. ಹಂಗೆ ಹೊರಗೆ ಹೋಗೋದು ಹಿಂಗೆ ಸಮಿತಿ ಏನು ಇರಲಿಲ್ಲ ಅವಾಗ. ಎಲ್ಲ ಪ್ರವಚನ ಇದ್ರೆ ಕೇಳಕ್ಕೆ ಹೋಗ್ತೀನಿ ಅಂದ್ರೆ ಹೋಗಂತೀನಿ. ನಮ್ಮ ತಂದೆ ಅಲೋ ಮಾಡ್ತಿದ್ರು ಹೋಗಕ್ಕೆ, ಹೋಗಿ ಬರ್ತಿದ್ವಿ ಅಷ್ಟೇ ಇತ್ತು. ಹಾಗೆ ವಿಶೇಷವಾಗಿ ಹಿಂಗೆ ಸಂಘಟನೆ ಇದ್ದಿದ್ದಿಲ್ಲ. ಬೀದರ್ ಬಂದಾಗೆ ಗೊತ್ತಾಗಿದ್ದು ನನಗದು. ಬಸವ ಮಂಟಪಕ್ಕೆ ಹೋಗಬೇಕು, ಪ್ರಾರ್ಥನೆ ಇರ್ತದಂತ. ಆದರೂ ನಮ್ಮ ಮನೆಗೆ ಸ್ವಲ್ಪ ಹಿರಿಯರು ಭಾಳ ರೀ ನಮಗೆ. ನಾ ತುಂಬ ಜನ ಹಿರಿಯರು, ಅವ್ರಿಗೆ ಅದೆಲ್ಲ ಅರ್ಥ ಆಗ್ತಿದ್ದಿಲ್ಲ. ಹೆಣ್ಮಕ್ಳು ಹೊರಗೆ ಹೋಗಬಾರ್ದು, ಭಾಳ ಕಟ್ಟುನಿಟ್ಟಾಗಿತ್ತು. ಎಲ್ಲೂ ಹೋಗಂಗಿಲ್ಲ. ಹೋದ್ರೆ ತವ್ರ ಮನೆಗೆ ಹೋಗ್ಬೇಕು, ಇಲ್ಲರ ಮನೆಗೆ ಇರ್ಬೇಕು, ಇಷ್ಟೇ ಇತ್ತು. ಆಮೇಲೆ ಮಕ್ಕಳ ಸಲುವಾಗಿ ನಾವು ಬೀದರ್ನಾಗೆ ಉಳಿದ್ಬಿಟ್ವಿ ಸ್ಕೂಲಿನ ಸಲುವಾಗಿ. ಅವರು ನಮ್ಮ ಮನೆಯವ್ರು ಅಲ್ಲೇ ಇರ್ತಿದ್ರು. ಹಾಗಾಗಿ ಅವರಿಗೆ ಗುರುನಾನಕ್ ಸ್ಕೂಲ್ ಅಂತ ಐತಲ್ಲ, ಅಲ್ಲೇ ಅಡ್ಮಿಷನ್ ಮಾಡಿಸಿ ಓದೋದಾದ್ಮೇಲೆ ಆಕೆಗೆ ಗುಲ್ಬರ್ಗನ ಸೀಟ್ ಸಿಕ್ತು. ಆಮೇಲೆ ಅಲ್ಲೇ ಬಂದು ಈಕಿಗೂ ಸಣ್ಣಕ್ಕಿಗೂ ಅಲ್ಲೇ ಕರ್ಕೊಂಡು ಅಲ್ಲೇ ಸಬ್ದಿಸಿದ್ವಿ. ಆಮೇಲೆ ಅವರು ಡಿಗ್ರಿ ಮುಗಿದ್ಮೇಲೆ ಜಾಬ್ ಸಿಕ್ತಲ್ಲ, ಹಂಗಾಗಿ ಅವ್ರು ಸ್ವಲ್ಪ ಬೇರೆ ಕಡೆ ಹೋದರು. ಹೋದ್ಮೇಲೆ ಆಕೆಗೆ ಅವಾಗ ಲಾಡಿಂದು ಗಲಾಟೆ ಆಯ್ತಲ್ಲ ಅಮೇರಿಕಾದಾಗ, ಆಕೆಗೆ ಜಾಬ್ ಸಿಕ್ಕಿತ್ತು ಸತ್ಯಂ ಕಂಪ್ನಿಯಾಗ. ಇನ್ನೊಂದು ತಿಂಗಳಿಗೆ ಜಾಯ್ನ್ ಆಗಕ್ಕೆ ಇದ್ದಳು. ಅವಾಗ ಅದು ಕ್ಯಾನ್ಸಲ್ ಆಯಿತು. ನೀವು ಬೇರೆ ಕಡೆ ಹುಡ್ಕೋರಿ, ಇಲ್ಲ ಫರ್ದರ್ ಸ್ಟಡೀಸ್ ಏನಾರು ಮಾಡ್ಕೋರಿ ಅಂತ ಬಂತು. ಅದಕ್ಕೆ ಆಕೆ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗಾರ, ನಾನು ಆಸ್ಟ್ರೇಲಿಯಾಕ್ಕೆ ಹೋಗ್ತೀನಿ ಅಂದ್ರೆ ಮೊದಲು ಎಲ್ಲರೂ ನಮ್ಮ ಮನೆ ಭಾಳ ವಿರೋಧ ಮಾಡಿದ್ರು. ಸ್ವಲ್ಪ ದಿನ ಸುಮ್ಮನೆ ಇದ್ಲು. ಆಮೇಲೆ ಸೆಕೆಂಡ್ ಬ್ಯಾಂಚ್ ಮತ್ತೆ ಕೆಲವು ಫ್ರೆಂಡ್ಸ್ ಹೋಗೋರಿದ್ರಲ್ಲ, ನಾನು ಹೋಗ್ತೀನಿ ಅಂದಮೇಲೆ ಎಷ್ಟು ಶ್ರೀಮಂತಿದ್ರು ಅಲ್ಲಿ ಇದ್ದು ನೋಡ್ಕೊಳ್ಳೋಷ್ಟು ಆಗ್ತಿದ್ದಿಲ್ಲ ನಮ್ಮ ಕೈಲಿ. ಫೀಸೇ ಲಕ್ಷಗಟ್ಟಲೆ ಇರ್ತದೆ. ಹಂಗಂದದಕ್ಕೆ ಆಕೆಲ್ಲ ನಾನು ಸ್ಟೂಡೆಂಟ್ ಲೋನ್ ತೆಕ್ಕೊಂಡು ಹೋಗ್ತೀನಿ ಅಂದ್ರೆ ಸರಿ ಅಂತೇಳಿ ಆಕೆ ಎಲೆಕ್ಟ್ರಾನಿಕ್ಸ್ ಮಾಡಿದ್ಲು. ಅಲ್ಲಿ MS ಮಾಡೋಕ್ಕೆ ಹೋದ್ಲು. ಅಲ್ಲಿ RMIT ಯೂನಿವರ್ಸಿಟಿ ಒಳಗೆ ಆಕೆ ಸೀಟ್ ಸಿಕ್ತು. ಅಲ್ಲಿ ಹೋಗಿ ಆಕೆ ಓದಿ ಆಮೇಲೆ ಆಕೆನೇ ಸ್ವಲ್ಪ ಲೋನ್ ತೀರಿಸ್ಕೊಂಡ್ಲು. ಆಮೇಲೆ ಅಲ್ಲಿಗೆ ಬರೋ ಹುಡುಗನೇ ನಮ್ಮ ಮದುವೆ ಆಗ್ತೀನಿ ಅಂದದಕ್ಕೆ ಮತ್ತೆ ಅದೇ ಕಾಲೇಜ್ನಾಗ ಓದಿದ ಹುಡುಗ, ಗುಲ್ಬರ್ಗ ಡಿಸ್ಟಿಕ್ನವ್ರೆ ಅವರು, ಸೀನಿಯರ್ ಅಂತ 1-2 ವರ್ಷ. ಅವರು ನಮ್ಮೂರಿಗೆ ಸಂಪರ್ಕ. ಗುಲ್ಬರ್ಗ ಸೇಡಮ್ ಅವೆಲ್ಲ ಬೀದರ್ ಸಮೀಪ ಆಗ್ತಾವಲ್ಲ, ಹಂಗೆ ಪರಿಚಯದಿಂದ ಆ ಹುಡುಗನ ಜೊತೆಗೆ ಆಕೆ ಮದುವೆ ಆಯಿತು. ಆತನ ಅಲ್ಲೇ ಹೋಗ್ಬಿಟ್ಟು ಅವ್ರ ಸ್ಪೌಸ್ ವೀಸಾ ಅಂತೂ ಸಿಕ್ತಿತ್ತು. ಆತ ತಂದು ಕಂಪ್ನಿ ಕಡೆಯಿಂದನೇ ಆತಗೆ ಅಲ್ಲಿಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ರು. ವಿಜಯ್ ಅಂತ ಹೇಳಿ ಅವ್ರ ಹೆಸರು. ಆಮೇಲೆ ನೀವು ಈಗ ಈ ಧರ್ಮ ಪ್ರಚಾರಕ್ಕೆ ಅಕ್ಕ ಅನ್ನಪೂರ್ಣವ್ರ ಜೊತೆ ಹೊರಟಾಗ ಈ ಒಂದು ರೀತಿಯ ಇದನ್ನೇ ನೀವು ಮೂಲ ಆಶಯವಾಗಿಟ್ಕೊಳ್ಳಿಕ್ಕೆ, ಅಲ್ಲಿಯ ನಮ್ಮ ಸಿದ್ಧಾಂತದ ಮೂಲ ಆಶಯ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಇವುಗಳ ಅಧ್ಯಯನ ಯಾವ ರೀತಿ ಮಾಡಿದ್ರಿ? ಯಾರ ಸಂಪರ್ಕದಲ್ಲಿದ್ದಾಗ ಮಾಡಿದ್ರಿ? ಯಾರ ಸಂಪರ್ಕ? ನಮ್ಮ ಮೊದಲು ವಚನಗಳು ಬರೀ ಓದ್ತಿದ್ದೆ, ಕೆಲವು ಅರ್ಥನೇ ಆಗ್ತಿದ್ದಿಲ್ಲ. ಅಕ್ಕವ್ರ ಸಂಪರ್ಕಕ್ಕೆ ಬಂದಮೇಲೆ ಅಷ್ಟೊತ್ತಿಗೆ ನಾನೆಲ್ಲ ಓದ್ತಿದ್ದೆ. ಕೆಲವು ತಾತ್ವಿಕ ಹಿನ್ನೆಲೆ ಗೊತ್ತಾಗ್ತಿದ್ದಿಲ್ಲ ನನಗೆ. ಅಕ್ಕವ್ರ ಪರಿಚಯ ಅಂದಮೇಲೆ ಅವ್ರ ಸಂಪುಟಗಳನ್ನೇ ಪೂರ ಖರೀದಿ ಮಾಡಿಕೊಂಡು ಓದಿ ತಿಳಿಲಾರ್ದು ಅವ್ರ ಜೊತೆ ಚರ್ಚೆ ಮಾಡಿ ತಿಳ್ಕೊತಿದ್ದೆ. ಹಂಗಾಗಿ ಅಲ್ಲಿಂದ ಅಷ್ಟಾವರಣ ಅಂದ್ರೆ ಏನು, ಪಂಚಾಚಾರ ಅಂದ್ರೆ ಏನು, ಶಟಸ್ಥಲ ಅಂದ್ರೆ ಏನು. ಆಮೇಲೆ ಅವರ ಪ್ರವಚನಗಳು ಭಾಳ ಅದ್ಭುತವಾಗಿರ್ತಿದ್ವು. ಶೂನ್ಯ ಸಂಪಾದನೆ ಸುಮಾರು 3 ವರ್ಷ ಸತತ ಕೇಳಿದ್ವಿ. ಅವರು ಶೂನ್ಯ ಭಾಳ ಚಂದ ಹೇಳ್ತಿದ್ರು ಅವರು. ಅಂದರೆ ಎಲ್ಲ ಲೆವೆಲ್ವರೆಗೂ ತಿಳಿತಿತ್ತು ಅದು. ಹಂಗೆ ಅವೆಲ್ಲ ಅವ್ರು ಹೇಳೋ ಪ್ರವಚನಗಳನ್ನೇ ನಾನು ಅವ್ರು ಹೇಳೋಕ್ಕೆ ಶುರು ಮಾಡೋದ್ರಿಂದ ಬರೆಯೋಕ್ಕೆ ಶುರು ಮಾಡಿ ಪ್ರತಿ ಸಲ ಒಂದೊಂದು ನೋಟ್ಬುಕ್ ತುಂಬ್ತಿತ್ತು ನಂದು. ಆಮೇಲೆ ಮತ್ತೆ ಅದನ್ನು ಓದ್ತಿದ್ದೆ ನಾನು, ನನಗೇನಾದರೂ ಕನ್ಫ್ಯೂಸ್ ಆದರೆ ಹೆಂಗಂತ. ಆಮೇಲೆ ಸ್ವತಃ ಲೇಖನಗಳನ್ನು ಬರೀತಿದ್ನಲ್ಲ. ಹೀಗಾಗಿ ಮತ್ತು ಇಲ್ಲಿಗೆ ಬಂದಮೇಲೂ ಅವೇ ಲೇಖನಗಳದ್ದೇ ಬುಕ್ ಹಾಕ್ಸಿದೆ, ಎರಡೂ ಹಾಕ್ಸಿದ ಮೇಲೆ ವಚನದ್ದೂ ಆಯಿತು. ಆಮೇಲೆ ಓದಿನೊಳಗಣ ಓದಂತ ಒಂದು ತರಕ್ಕೆ ಮರ್ತೆ ಸಾರಿ, ಆ ಬುಕ್ಕೂ ಬಿಡುಗಡೆ. ಅಂದರೆ ಕೆಲವ್ರಿಗೆ ಬರೀ ಬಸವಣ್ಣವರು, ಅಲ್ಲಮಪ್ರಭು ಇಷ್ಟೇ ಜನ ಗೊತ್ತು. ಇನ್ನು ಮೂಲೆಗಿರೋಂಥ ಶರಣರುಗಳು ಗೊತ್ತೇ ಇಲ್ಲ ಅಂತೇಳಿ ಆ ಶರಣರನ್ನ ಪರಿಚಯ ಆಗಲಿ ಅಂಥೇಳಿ ಅವ್ರ ಬಗ್ಗೆ ಹುಡುಕಿ ಅವ್ರ ವಚನದ ವ್ಯಾಖ್ಯಾನ ಮಾಡಿದ್ದು ಓದಿನೊಳಗಣ ಓದಂಥ ಪುಸ್ತಕ ಬರೆದೆ. ಅದನ್ನು ಚಂದ್ರಶೇಖರ ಅಣ್ಣವ್ರೆ ಅದಕ್ಕೆ ಬೆನ್ನುಡಿ ಬರ್ಕೊಟ್ರು. ಆಮೇಲೆ ಈ ಸತಿ ಏನಾಯಿತು, ಎಲ್ಲ ಬರೆದ್ಮೇಲೆ ಬಸವಣ್ಣವ್ರನ್ನ ಕುರಿತು ನಾನು ಪ್ರವಚನಕ್ಕೆ ಹೋಗ್ತಿದ್ದೆ ಇಲ್ಲಿ ಬಂದಮೇಲೆ ಪ್ರತಿ ವರ್ಷ ಶ್ರಾವಣದಾಗ.
ಆಮೇಲೆ ಫಸ್ಟ್ ಮಠದಾಗ ಹೆಣ್ಮಗಳು ಪ್ರವಚನ ಮಾಡಿದ್ದು ನಾನೇ ಈ ಊರಾಗ ಗದಗನಲ್ಲಿ. ಅಪ್ಪವ್ರು ಅದಕ್ಕೆ ಅವಕಾಶ ಕೊಟ್ಟರು ನನಗೆ. ಇಷ್ಟೆಲ್ಲ ಓದ್ತಿದ್ದೆ, ಇಲ್ಲಿ ಮಾಡು ಪ್ರವಚನ ಅಂದರು. ಸರಿ ಅಂತ 3 ವರ್ಷ ಸತತ ನಾ ಈ ಬ್ರಾಹ್ಮಣದಾಗ ಇಲ್ಲೇ ಮಾಡಿದೆ. ಆಮೇಲೆ ನೆಕ್ಸ್ಟ್ ಗೋವಾಕ್ಕೆ ಹೋಗಿದ್ದೆ. ಅಲ್ಲಿ ಕನ್ನಡಿಗರು ರಂಜಾನ್ ದರ್ಗವ್ರ ಪರಿಚಯದ ಮೇಲೆ ಗೋವಾಕ್ಕೆ ಹೋಗಿ ಅಲ್ಲಿ ಒಂದು ವಾರಗಟ್ಟಲೆ ಪ್ರವಚನ ಮಾಡಿದೆ. ಹಂಗೆ ಜೈರಾಬಾದಿಯವ್ರು ಕರೆದಿದ್ರು, ಬೀದರ್ ಅವ್ರು ಮೊದಲೇ ಪರಿಚಯ ಇದ್ದರು, ಬರ್ರಿ ಅಕ್ಕೋರೆ ನಮ್ಮೂರಿಗೆ ಅಂದದಕ್ಕೆ ಅಲ್ಲಿ ಹೋಗಿದ್ದೆ. ಅವ್ರಂದರು ನಮಗೊಂದಿಷ್ಟು ವಚನಗಳ ವ್ಯಾಖ್ಯಾನ ಬರ್ಕೊಡ್ಬೇಕು ನೀವು ಅಂದರು. ಸರಿ ಅಂದೆ. ಅದು ಏನು ಅಂತಂದರೆ ಬಸವಣ್ಣನವರನ್ನು ಕುರಿತಂಥ ವಚನಗಳು, ಅವ್ರನ್ನ ಸ್ತುತಿ ಮಾಡಿದ ವಚನಗಳು. ಎಲ್ಲ ಶರಣ ಅವ್ರನ್ನ ಹೆಂಗೆ ಕಂಡ್ರು, ಹೆಂಗೆ ನಿರಾಕಾರವಾಗಿ ಹೆಂಗೆ ಕಂಡ್ರು, ಸಾಕಾರವಾಗಿ ಹೆಂಗೆ ಕಂಡ್ರು, ಅವ್ರು ಸಮಾನ ಇದ್ದಂಥವ್ರು. ಅವರು ಬರ್ಕೊಡ್ರಿ ಅಂದಾಗ ಮೊದಲೇನು ಹ್ಞೂ ಅಂದೆ ನಾನು. ಅಂದಮೇಲೆ ಅವು ನೋಡ್ತಾ ಕೆಲವು ತಾತ್ವಿಕ ವಚನಗಳಿದ್ವು. ಅದಕ್ಕೆ ಮತ್ತೆ ನಾನು ಓದಬೇಕಾಯ್ತು. ಓದಿ ತಿಳಿಲಾರ್ದು ಕೇಳಿ ತಿಳ್ಕೊಂಡು ಮಾಡಿ ಸುಮಾರು 2.5 ವರ್ಷ 3 ವರ್ಷನಾಗ ಕರೋನಾ ಟೈಮ್ನಾಗ ಇರಬೇಕು. ಕೊರೋನಾ ಟೈಮ್ನಾಗ ಬುಕ್ ಆಯ್ತು. ಏನಂದರೆ ಶರಣರು ಕಂಡ ಅನಾದಿ ಬಸವಣ್ಣ. ಅನಾದಿ ಅಂದರೆ ನಿರಾಕಾರ, ಆದಿ ಬಸವಣ್ಣ ಅಂದರೆ ನಾವು ಈಗ ಪ್ರಧಾನಮಂತ್ರಿ ಇದ್ದರು, ಜನ ಸಾಮಾಜಿಕವಾಗಿ ನಾವು ನೋಡ್ತೀವಿ. ಆದರೆ ಬಸವಣ್ಣನವ್ರನ್ನ ಲಿಂಗ ಸ್ವರೂಪವಾಗಿ ನೋಡಿದ್ರಲ್ಲ ಶರಣರು, ಅದು ಭಾಳ ವಿಶೇಷ. ಹಾಗಾಗಿ ಬಸವಣ್ಣ ಬೇರೆ ಅಲ್ಲ, ಲಿಂಗ ಅಂದರೆ ಎಲ್ಲ ಶರಣ ಬೇರೆ ಲಿಂಗ ಬೇರೆ ಅಲ್ಲ. ಆದರೆ ಮೊದಲಿಗರು ಅವರು ಸಂಗನ ಬಸವಣ್ಣ ಅಂದರೆ ದೇವನ ಅಸ್ತಿತ್ವವನ್ನೇ ಹೊಂದಿದಂಥ ಬಸವಣ್ಣ. ದೇವ ಬೇರೆ ಬಸವ ಬೇರೆ ಅಂತ ಅನ್ಕೊತಿದ್ದಿಲ್ಲ. ಯಾಕಂದರೆ ಅಮರೇಶ್ವರ ಲಿಂಗದ ಒಡಲು ಬಸವಣ್ಣ ಅಂತ ಹೇಳ್ತಾರೆ. ನಡೆದಾಡೋ ದೇವರು ಅಂದರೆ ಮಡಿವಾಳ ಮಾಚಿ ದೇವರು. ಅದೇ ಕಲಿದೇವ ಬೇರೆ ಬಸವ ಬೇರೆ ಅಂತ ನಂಗೆ ಅನಿಸೋದಿಲ್ಲ. ಅಂದಮೇಲೆ ಬಸವಣ್ಣನ ಯಾವ ರೀತಿ ನೋಡಿದ್ರು ಅನ್ನೋದು ನಮಗೆ ಗೊತ್ತಾಗ್ತದೆ. ಆ ಪುಸ್ತಕ ಸುಮಾರು 111 ವಚನಕ್ಕೆ ವ್ಯಾಖ್ಯಾನ ಬರೆದಿದ್ದೆ. ಅದು ಕೂಡ ಭಾಳ ಮಂದಿಗೆ ಇಷ್ಟ ಆಯಿತು. ಅದು ತೆಲುಗಿನಾಗೂ ಆಗಿ ಅದನ್ನು ಬಿಡುಗಡೆನೂ ಆಗ್ಯದ. ಪ್ರವಚನ ಈ ಕಡೆ ಬರಹ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಮಾಡ್ತೀನಿ. ಇದ್ರ ಜೊತೆಗೆ ಸಂಸಾರದಲ್ಲಿ ಇದ್ಕೊಂಡಾಗ ಇದೊಂದು ರೀತಿ ನಾವು ಶ್ವೇತ ಬಟ್ಟೆಗಳನ್ನು ಹಾಕೋದು ಅಥವಾ ಕಾವಿ ಬಟ್ಟೆ ಹಾಕೋದು ತ್ಯಾಗದ ಪ್ರತೀಕವಾಗಿ ಬರ್ತದೆ. ಆದರೆ ಶರಣ ಧರ್ಮದಲ್ಲಿ ಈ ರೀತಿ ಬ್ರಹ್ಮಚರ್ಯ ಸನ್ಯಾಸತ್ವದ ಪರಿಕಲ್ಪನೆ ಇರಲಿಲ್ಲ. ಸೊ ಅದಕ್ಕೆ ನೀವು ಸಾಕ್ಷಿ ರೂಪವಾದ್ರಿ. ಈ ಮಹಿಳೆಯರಿಗೆ ಒಂದು ಕಾಲಕ್ಕೆ ವೈದಿಕ ಧರ್ಮದಲ್ಲಿ ಮಹಿಳೆ ಮತ್ತು ದಲಿತರು ಸಮಾನ ಅಂತ ಹೇಳುವಂಥ ಕಾಲದಲ್ಲಿ ಈ ತತ್ವ, ಈ ಧರ್ಮ ಮಹಿಳೆಯರಿಗೆ ನೀಡಿದ ಸ್ಥಾನ ಮತ್ತು ಮಹತ್ವದ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಅವರಿಗೆ ಮೊದಲಿಂದ ಈಗ ಇಷ್ಟು ಮುಂದುವರೆದು ಇದ್ರಾಗೂ ಇನ್ನೂ ಮಹಿಳೆಗೆ ಹಿಂದೊತ್ತದ ನಡೆದದು. ಹೌದಾ? ಈಗಲೂ ಅಷ್ಟು ಸ್ವಾತಂತ್ರ್ಯ ಇಲ್ಲ. ಅದ್ರಾಗಂತೂ ಬೀದರ್ ಅಂತ ಊರಾಗಂತೂ ಭಾಳ ಸ್ವಲ್ಪ ಹಿಂದುಳಿದು ಜಾಸ್ತಿ ಜನ ಅಲ್ಲಿ ವಿಚಾರದಲ್ಲೇ ಆಗಲಿ. ಬಸವಣ್ಣನ ನಾಡೇ ಆದರೂ ಕೂಡ ಕೆಲವು ಹಳ್ಳಿಗಳಿಗೆ ಇನ್ನೂ ನಮ್ಮ ಮನೆಗೇ ಒಂದು ಪರದೆ ಹಾಕಿರ್ತೀವಿ, ಹೆಣ್ಮಕ್ಳು ಹೊರಗೆ ಹೋಗಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಒಳಗೆ. ನಾವು ನೋಡ್ರಿ ಫ್ರೀಯಾಗಿ ಬೆಳೆದವ್ರು ರಾಯಚೂರಿನಾಗ. ಯಾವುದೋ ನಮ್ಮ ಫ್ಯಾಮಿಲಿ ಕ್ಲಬ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಲ್ಲ ರೀತಿಯಿಂದ ಕಲ್ತಿದ್ದೀವಿ ನಾವು. ಆದ್ರೆ ಅದು ಅಲ್ಲಿ ಓದ್ ಕೂಡಲೇ ಒಮ್ಮೆ ನಂಗೆ ಕಟ್ಟೆ ಹಾಕಿದಂಗೆ ಬಂಧನ ಆದಂಗೆ ಆಗ್ಬಿಟ್ಟಿತ್ತು. ಆದರೂ ಕೂಡ ನನಗೆ ಓದೋ ಅಭ್ಯಾಸ ಇತ್ತಲ್ಲ, ಹಂಗಾಗಿ ಎಷ್ಟು ಅಂದರೆ ಈ ಭೈರಪ್ಪವ್ರು ಬರೆದು ಸುಮಾರು ಅವ್ರು ಬರ್ದಾರ 21 ಪುಸ್ತಕಗಳು ಓದಿನ. ಒಂದು 2-3 ನಂಗೆ ಸಿಕ್ಕಿಲ್ಲ, ಓದೋಕ್ಕಾಗಿಲ್ಲ. ಕಾರಂತರು ಎಲ್ಲ ನಾವೆಲ್ಸ್ಟ್ ಬರೆದಂತ ಓದ್ತಿದ್ದೆ. ಆಮೇಲೆ ಇವು ಬುಕ್ ತಂದಮೇಲೆ ಇದನ್ನು ಓದೋಕ್ಕೆ ಶುರು ಮಾಡಿದೆ. ಆದರೆ ಮನೆಗಿನ ಹೊರಗೆ ಹೋಗ್ತಿದ್ದಿಲ್ಲ, ಮನೆಗೆ ಓದಬೇಕೆಲ್ಲ. ಆಮೇಲೆ ಭಾಳ ವರ್ಷ ಆದಮೇಲೆ ಹಾಕೋರಿತೀವಿ. ನನಗೇನು ಅನ್ನಿಸ್ತಿತ್ತು, ಬರೀ ಹೆಣ್ಮಕ್ಳು ಅಂತ ಭಾಳ ಕಡಿಮೆ ನಮ್ಮ ಮಕ್ಕಳು ಹೆಣ್ಮಕ್ಳು ಹುಟ್ಟಿದಾಗ ನನಗೆ ಅಂತೀವಿ ಬರೀ ಹೆಣ್ಮಕ್ಳು ಹೇಳ್ತಾರಂತ ಅಂತಿದ್ರು. ನಾನು ಅಂತಿದ್ದೆ ಹೆಣ್ಮಕ್ಳಿರಲಿ ಏನಿರಲಿ ಅವರು ಓದಿ ತಮ್ಮ ಕಾಲ ಮೇಲೆ ನಿಲ್ಲಬೇಕು, ಅಲ್ಲಿವರೆಗೆ ನಿರಂತರ ಅವ್ರ ಬೆನ್ನು ಹತ್ಬೇಕಂತೇಳಿ ನಾನು ಅಂದ್ಕೊಂಡು ನನ್ನ ಗುರಿ ಅದೇ ಆಗಿತ್ತು. ನನ್ನ ಮಕ್ಕಳು ಓದಿಸಿ ಅವ್ರು ನನ್ನ ಮೇಲೆ ಡಿಪೆಂಡ್ ಇರಬಾರ್ದು, ನಾ ಅವ್ರ ಮೇಲೆ ಡಿಪೆಂಡ್ ಇರಬಾರ್ದು, ಹಂಗೆ ನಾ ಬದುಕಬೇಕಂತ ನನ್ನ ಮಕ್ಕಳು ಇಷ್ಟು ಸಣ್ಣವರಿದ್ದಾಗೆ ನಾನು ಡಿಸೈಡ್ ಮಾಡಿದ್ದೆ. ಅವ್ರಿಗೆ ಓದಿಸಿ ಅವ್ರು ಯಾರ ಮುಂದೆ ಕೈ ಚಾಚಲಾರ್ದಂಗೆ ಬದುಕಬೇಕು, ಅಷ್ಟು ಸಾಕಂತೇಳಿ ಅವ್ರಿಗೆ ಬಸವಣ್ಣನ ಜೊತೆಗೆ ನಾನು ಯಾವಾಗಲೂ ಭಾಳ ಪ್ರೀತಿಯಿಂದ ನೋಡ್ತಿದ್ದೆ. ಅದಕ್ಕೆ ಫೋಟೋನೂ ಇರಲಿಲ್ಲ ನಮ್ಮ ಮನೆಯಾಗ. ಯಾವುದೋ ಒಂದು ಇನ್ವಿಟೇಷನ್ ಕಾರ್ಡ್ ಬಂದಿತ್ತು, ಅದನ್ನೆಲ್ಲ ಕತ್ತರಿಸಿ ನಾನೇ ಒಂದು ಫೋಟೋ ತಯಾರು ಮಾಡಿ ಜಗಲಿ ಮ್ಯಾಗಿಟ್ಟು ಅವತ್ತಿಂದ ಅವ್ರ ಜೊತೆಗೆ ಅಂದರೆ ನಾನು ಅನುಸಂಧಾನ ಆಗ್ತಿತ್ತು ದಿನ. ಆಮೇಲೆ ಏನು ಮಾಡಿದೆ, ಬಸವಣ್ಣಿಗೆ ಹೇಳಿದೆ, ನೋಡಪ್ಪ ಈಗ ನಾನು ನಿಂಗೆ ಟೈಮ್ ಕೊಡೋಕ್ಕಾಗಲ್ಲ, ನಂದೊಂದು ಗುರಿ ಅದ, ನೀನು ನನ್ನಲ್ಲಿ ಬರೋಕ್ಕಿಂತ ಮೊದಲೇ ಒಂದು ಗುರಿ ಇಟ್ಕೊಂಡಿದ್ದೆ, ಮಕ್ಕಳು ದೊಡ್ಡವರಾಗತ್ತನ ಅವ್ರ ಕಾಲ ಮೇಲೆ ನಿಂದಿರ್ಸತ್ತಾನ, ಅವ್ರಿಗೆ ಟೈಮ್ ಕೊಡ್ತೀನಿ, ಅವ್ರದ್ದು ಆದ್ಕೊಳ್ಳೆ ಫುಲ್ ಟೈಮ್ ನಿನಗಂತ ನಾನು ಅವ್ರ ಜೊತೆಗೆ ಸಂಕಲ್ಪ ಮಾಡಿಕೊಂಡೆ. ಅವ್ರಿಗೆ ಆ ಮಾತು ಕೊಟ್ಟ ಮೇಲೆ ಅದ್ರಂಗೆ ನಾವು ಬದುಕತ್ತೀನಿ. ನನಗೆಲ್ಲ ಸಾಕಾಗಿಬಿಡ್ತು, ಏನು ಬೇಡ ಅನ್ಸೋಕೆ ಶುರುವಾಯಿತು. ಓದಬೇಕು, ಬರಿಬೇಕು, ಸ್ವತಂತ್ರ ಬೇಕು ಅನ್ನಿಸ್ತು ನನಗೆ. ಭಾಳ ಸ್ವತಂತ್ರನ ಇಷ್ಟಪಡ್ತೀನಿ ಯಾವಾಗಲೂ. ಹಾಗಾಗಿ ಎಷ್ಟೊತ್ತಿನಾಗ ಓದಿದ್ರೆ ಯಾರು ಕೇಳಿರಬಾರ್ದು, ಬರೆದ್ರೆ ಯಾರು ಕೇಳಬಾರ್ದು, ಯಾಕೆ ಉಂಡಿಲ್ಲ ಅಂತ ಕೇಳಬಾರ್ದು, ಯಾಕೆ ಏನು ಅಂಥ ಒಂದು ದಿನ ನಾನು ಯಾವಾಗ ಬರ್ತಂತ ಕಾಯ್ತಿದ್ದೆ ನಾನು. ಹಾಗಾಗಿ ಅದು ಮಕ್ಕಳ ಮದುವೆ ಎಲ್ಲ ಆಯಿತು, ಅವ್ರ ಪಾಡಿಗೆ ಅವ್ರು ಇರೋಕ್ಕಾಯ್ತು. ನಾನು ಅಂದೆ ನೋಡಿ ಫುಲ್ ಟೈಮ್ ನನಗೆ, ನಿಮ್ಮ ಟೈಮ್ ಮುಗೀತಿ, ಇಷ್ಟು ದಿನ ನಿಮಗೆ ಕೊಟ್ಟೀನಿ, ಎಲ್ಲರಿಗೂ ಕೊಟ್ಟೀನಿ,
ಇನ್ನು ಮುಂದೆ ಎಷ್ಟು ದಿನ ಬದುಕ್ತೀನೋ ನನಗೆ ಗೊತ್ತಿಲ್ಲ, ಅಷ್ಟು ದಿವಸ ಫುಲ್ ಟೈಮ್ ನನಗೆ, ಅಂದರೆ ಅದು ಬಸವಣ್ಣಿಗೆ ಅಂತ ಅರ್ಥ. ನಾನೇನು ಭಾಳ ಓದ್ಯಕಿ ಪಂಡಿತ್ಲು ಅಂತಲ್ಲ, ಆದರೆ ನನ್ನ ಭಾವ ಹಂಗಿತ್ತು. ಅವ್ರಿಗೋಸ್ಕರ ನಾನು ಬಂದಷ್ಟು ಹೇಳೋದು, ಕೇಳೋದು, ಬರೆಯೋದು, ಓದೋದು ಇದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ. ಅದು ಪೂರ ಇಂಡಿಪೆಂಡೆಂಟ್ ಇರಬೇಕು, ಹೊಸ ಜೀವನ ಶುರು ಮಾಡಬೇಕು ಪೂಜ್ಯರ ಆಶ್ರಯದಲ್ಲಿ ಅಂಥೇಳಿ ನಾ ಈ ಊರಿಗೆ ಬಂದು ಸೆಟ್ಲಾಗಿ. ಈಗ ನಾನು ಕೇಳಿದ ಪ್ರಶ್ನೆ ಏನಂದ್ರೆ, ಈಗ ಆ ವೈದಿಕತೆ ಪ್ರಭಾವದಲ್ಲಿ ಮಹಿಳೆಗೆ ಆ ರೀತಿ ಮುಕ್ತವಾದ ಸ್ವಾತಂತ್ರ್ಯ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸಿಕ್ತು ಮತ್ತು 21ನೇ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಇರಲಿಲ್ಲ. ಯಾವ ಆಶಯಗಳ ಮೂಲಕ ಈ ಧರ್ಮ ಶ್ರೇಷ್ಠ ಅಥವಾ ಮಹಿಳೆಯರಿಗೆ ಆದರ್ಶಪ್ರಾಯ ಅಂತ ನೀವು ಅಂತೀರಿ? ಅಂದರೆ ಈಗ ನೋಡ್ರಿ, ಈಗ ಈ ಧರ್ಮ ಸನ್ಯಾಸಕ್ಕೆ ಇಂಪಾರ್ಟೆಂಟ್ ಇಲ್ಲ, ಇಲ್ಲಿ ಗೃಹಸ್ಥ ಧರ್ಮ. ಇಲ್ಲಿ ಹೆಣ್ಮಕ್ಳಿಗೂ ಗಂಡು ಮಕ್ಕಳು ಸಮಾನ ಅವಕಾಶ. ಯಾರು ವಿದ್ವತ್ತಿದ್ರೂ ಅವ್ರದ್ದೇ. ಯಾಕಂತಂದರೆ ಯಾವ ಈ ಧರ್ಮಗಳು ಬೇರೆ ತೊಗೊತೀವಿ, ಈ ವೈದಿಕ ಧರ್ಮದಲ್ಲಿ ಹೆಣ್ಮಕ್ಳಿಗೆ ಪೂಜೆ ಮಾಡೋ ಹಕ್ಕಿಲ್ಲ. ಅವ್ರು ಮಾಡಂಗಿರೋ ಭಾಳ ಹೊರಗಿನ ತುಳಸಿ ಪೂಜೆ, ಗೌರಿ ಪೂಜೆ ಹೊರಗೆ ಇಡ್ತಾರೆ. ಅವ್ರು ಏನು ನಿಜವಾದ ಪೂಜೆ ಮಾಡೋದು ಗಂಡಸರೇ ಮಾಡ್ತಾರೆ. ಪೂಜೆ ಮಾಡೋ ಹಕ್ಕಿಲ್ಲ ಅವರಿಗೆ. ಮತ್ತು ಇದು ಯಾರಾದ್ರು ಈಗ ಅದು ಬಳಸ್ಕೊತಿದ್ದಿಲ್ಲ, ತಲೆ ಕೂದಲೆಲ್ಲ ತೆಗಿಬೇಕಂತಿತ್ತು, ಹೊರಗೆ ಕೊಡೋದಂತಿತ್ತು. ಈಗ ಅವು ಮಾಡರ್ನೇ ಬಂದಮೇಲೆ ಅವೆಲ್ಲ ಹೋಗ್ಯಾವ, ಒಂದನೇದು. ಆಮೇಲೆ ಈ ಧರ್ಮ ಲಾಂಛನಗಳೇನು ಅದಾವಲ್ರಿ, ಬೇರೆ ಧರ್ಮ ಲಾಂಛನಗಳು, ಈಗ ಅವ್ರು ಗಂಡಸರು ನಾಮ ಹಾಕ್ಕೊತಾರೆ, ಜುಟ್ಟು ಬಿಡ್ತಾರೆ, ಅವೆಲ್ಲ ಹೆಣ್ಮಕ್ಳಿಗೆ ಮಾಡೋಕ್ಕಾಗಲ್ಲ. ಬರೀ ಮೇಲೆ ಒಂದು ರೇಷ್ಮೆ ಬಟ್ಟೆ ಉಟ್ಕೊಂಡೆ ಪೂಜೆ ಮಾಡಿ ಬಂದುಬಿಡ್ತಾರೆ. ಈಗ ಹೆಣ್ಮಕ್ಳಿಗೆ ಅವೆಲ್ಲ ಇಲ್ಲ. ಅದಕ್ಕೆ ಈಗ ನಮ್ಮ ಧರ್ಮ ಯಾಕೆ ವಿಶೇಷ ಅಂದರೆ, ಮಗು ಹೊಟ್ಟೆಗಿರುವಾಗ ಅದು ಹೆಣ್ಣು ಗಂಡು ಅಂತೂ ನೋಡೋದಿಲ್ಲ, ಲಿಂಗಕ್ಕೆ ಗರ್ಭಧಾರಣೆ ಮಾಡ್ತೀವಿ, ತಾಯಿಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡ್ತೀವಿ. ಅದು ಗಂಡಿದ್ರೆ ಮಾಡ್ಬೇಕು, ಹೆಣ್ಣಿದ್ರೆ ಮಾಡಬಾರ್ದು ಅಂತೇನಿಲ್ಲ. ಗರ್ಭ ಸಂಸ್ಕಾರ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಅದು ಹೆಣ್ಣು ಹುಟ್ಸೋದು ಗಂಡು ಹುಟ್ಸೋದು ಆದರೂ ಮಾಡಿಬಿಡ್ತೀವಿ. ಅವಾಗಿಂದನೇ ಹೆಣ್ಣು ಗಂಡನ ಭೇದ ಅವಾಗೆ ಹೋಯ್ತಾ, ಇನ್ನು ಬಂದ ಮ್ಯಾಗ ಉಳಿತದ ಅನ್ನೋ ಮಾತೇ ಇಲ್ಲ ಅಲ್ಲಿ. ಅವಾಗ ಅಂಥದ್ದು ಸ್ಥಿತಿ ಒಳಗೆ 12ನೇ ಶತಮಾನದಾಗೆ ಬಸವಣ್ಣವರು ಅಕ್ಕನಾಗಲಾಂಬಿಕೆಗೆ ಗರ್ಭಕ್ಕೆ ಲಿಂಗಧಾರಣೆ ಮಾಡಿದ್ರು. ಚನ್ನಬಸವಣ್ಣವ್ರು ಹುಟ್ಟಿದ್ರು ಅಂತ ಹೇಳ್ತೀವಿ. ಅಂದರೆ ಒಳಗೆ ಸಂಸ್ಕಾರ ಕೊಟ್ಟೆ ಹೊರಗೆ ಬರೋದು ನಮ್ಮ ಧರ್ಮದ್ದು. ಆಮೇಲೆ ಅಂತೂ ಹುಟ್ಟಿದ ಕೂಡಲೇ ಅವ್ಕೆ ಲಿಂಗಧಾರಣೆ ಮಾಡ್ತೀವಿ. ಆಮೇಲೆ ವಯಸ್ಸು ಲಿಂಗ ದೀಕ್ಷೆ ಅಂತ ಕೊಡ್ತೀವಿ. ಪೂರ ಜ್ಞಾನ ಬಂದಮೇಲೆ ಮೊದಲು ಸಣ್ಣದು ಹಾಕ್ಕೊಂಡಿರ್ತಾರೆ, ಎಷ್ಟು ಮಾಡ್ತಾರೋ ಎಷ್ಟಿಲ್ಲ. ಆದರೆ ನಿಜವಾಗ್ಲೂ ಹಿಂಗೆ ಸ್ವಲ್ಪ ತಿಳುವಳಿಕೆ ಬಂದಾಗ ಅವ್ರು ನಿಜವಾಗಿ ತಮ್ಮ ಲಿಂಗ ತಾವೇ ಹಿಡ್ಕೊಂಡು ಕರೆಕ್ಟಾಗಿ ಪೂಜೆ ಮಾಡೋದು ಮಾಡ್ತಾರೆ. ನಾನಂತ ಮಕ್ಳಿಗೆ ಹಾಗೆ ಕೆಲಸ ಅವ್ರು ಹಂಗೆ ಮಾಡ್ತಿದ್ರು. ಅವಾಗಿಂದನೇ ಅದು ಹೆಣ್ಮಕ್ಳಿಗೆ ಸಮಾನತವಾಗಿ ಪೂಜೆ ಮಾಡೋ ಹಕ್ಕು, ಲಿಂಗ ಧರಿಸೋ ಹಕ್ಕು, ಲಾಂಛನಗಳನ್ನು, ವಿಭೂತಿ, ರುದ್ರಾಕ್ಷಿ, ಲಿಂಗ. ಈಗ ರುದ್ರಾಕ್ಷಿ ಅಂದರೆ ಸನ್ಯಾಸಿಗಳು ಮಾತ್ರ ಹಾಕ್ಕೋಬೇಕು ಅನ್ನಂಗಿತ್ತು. ಯಾರ ಮನೆಗೆ ರುದ್ರಾಕ್ಷಿ ಇತ್ತಂದ್ರೆ ಏನು ಮನೆ ಅದೋ ಮಠ ಅದಪ್ಪ ಅನ್ನಂಗೆ ಮಾತಾಡೋಂಥ ಪರಿಸ್ಥಿತಿ ಇತ್ತು. ಆದರೆ ಈಗ ನೋಡ್ರಿ, ಕೆಲವು ಬೀದರ್ನಾಗಂತೂ ಕೆಲವರು ಕರಿಮಣಿನೂ ಇಲ್ಲ, ರುದ್ರಾಕ್ಷಿಗೆ ತಾಳಿ ಹಾಕ್ಕೊಂಡಾರ. ಅಂದರೆ ಎಷ್ಟರ ಮಟ್ಟಿಗೆ ಬದಲಾವಣೆ ಬಂದದ್ದು ಹೆಣ್ಮಕ್ಳೆಲ್ಲ ಅಲ್ಲಿನೇ. ಮೊದಲು ಏನು ಇರಲಿಲ್ಲ, ಮನೆಗಿನ ಹೊರಗೆ ಬರ್ತಿದ್ದಿಲ್ಲ. ಅಂಥವ್ರು ಈಗ ತಿಳ್ಕೊಂಡ್ರು, ಮಾತಾಡೋಕೆ ಕಲ್ತರು, ವಚನಗಳನ್ನು ಹೇಳೋಕ್ಕೆ ಕಲ್ತರು. ಇವನ್ನೆಲ್ಲ ಧೈರ್ಯವಾಗಿ ರುದ್ರಾಕ್ಷಿನ ಧರ್ಸೋಕ್ಕೆ ಕಲ್ತರು. ಮತ್ತು ಸ್ವತಂತ್ರವಾಗಿ ಹೊರಗೆ ಬರೋಕ್ಕೆ ಕಲ್ತರು. ಒಟ್ಟು ಬರ್ತಾ ಇದ್ದಿದ್ದಿಲ್ಲ ಮೊದಲು ನಮ್ಮ ಕಾಲಕ್ಕಂತೂ. ಈಗ ಸುಮಾರು 50 ವರ್ಷದ ಹಿಂದಿಂದ ಹೇಳಕತ್ತೀನಿ ನಾನು. 50 ವರ್ಷ. ಈಗ ಎಷ್ಟು ಚೇಂಜ್ ಆಗ್ಯದಲ್ಲ ಈಗ. ಹೌದೌದು. ಈಗ ಯಾವ ವೇದಿಕೆ ಮೇಲೆ ಹೆಣ್ಮಕ್ಳಿಲ್ಲ, ಯಾವ ರಂಗದಲ್ಲಿ ಹೆಣ್ಮಕ್ಳಿಲ್ಲ, ಹೌದಾ ಇಲ್ಲ, ಎಲ್ಲ ಕಡೆ. ಮೊನ್ನೆ ಪರೇಡ್ ನೋಡ್ರಿ, ಎಷ್ಟು ಜನ ಹೆಣ್ಮಕ್ಳದೇ ಒಂದು ದೊಡ್ಡದು ಟೀಮ್ ಅದ. ಪೈಲಟ್ ಇರ್ಬೋದು, ಯಾರೇ ಇರ್ಬೋದು, ಕವಿ ಇರ್ಬೋದು, ಯಾವ ರಂಗದಲ್ಲಿ ಹೆಣ್ಮಕ್ಳಿಲ್ಲ ಅಂತಿಲ್ಲ. ಈ ವಚನ ಸಾಹಿತ್ಯದಾಗ ಮಹಿಳೆಯರು ಬರೆದಂಥ ಸ್ತ್ರೀಯರು, ಶರಣೆಯರು ಬರೆದ ವಚನಗಳು ಬಿಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ. ಅಂದರೆ ಆ ಪಾಂಡಿತ್ಯ ಅವ್ರಿಗೆ ಹೆಂಗೆ ಬಂತಂದರೆ, ಅಕ್ಷರ ಜ್ಞಾನ ಕೊಟ್ಟರು ಬಸವಣ್ಣವರು. ಕೊಟ್ಟರು, ಅವ್ರಿಗೆ ತಿಳುವಳಿಕೆ ಕೊಟ್ಟರು, ಸ್ವಚ್ಛತೆ ಕಲಿಸಿದ್ರು. ಏನು ತಿನ್ನಬಾರ್ದು, ಏನು ಉಣಬಾರ್ದು, ಹೆಂಗಿರಬೇಕು ಅಂತ. ಬಸವಣ್ಣರು ಯಾವ ದೊಡ್ಡ ಮನುಷ್ಯರ ಮನೆಗೆ ಹೋಗಲಿಲ್ಲ, ಹೊಲಿಗೇರಿಗಳಿಗೆ ಹೋಗಿ ಅಲ್ಲೆಲ್ಲರೂ ಕ್ಲೀನಾಗಿರೋದು. ಸತ್ತ ದನಗಳ ಮಾಂಸ ತಿನ್ನಬಾರ್ದು, ಮಾಂಸ ಬಿಟ್ಟು ಕಾಯಕ ಮಾಡಿರಿ, ದುಡಿರಿ, ಚೆಂದಾಗಿ ಊಟ ಮಾಡಿ ಚೆಂದಾಗಿರ್ರಿ, ಪೂಜೆ ಮಾಡಿರಿ ಅಂತಿದ್ರು. ಅವ್ರಿಗೆಲ್ಲ ಗುಡಿಗಂತೂ ಗಂಡು ಮಕ್ಳಿಗೆ ಹೆಣ್ಮಕ್ಳಿಗೆ ಅಂತ ಬಿಟ್ಕೊಳ್ಳೋ ಮಾತೇ ಇರಲಿಲ್ಲ. ಗುಡಿಗೆ ಬಿಡಲಿಲ್ಲ. ಗುಡಿ ಸಂಸ್ಕಾರ ಯಾಕೆ ಬೇಕು ನಿಮಗೆ? ಗುಡಿ ಒಳಗೆ ದೇವ್ರು ಅದಾನ ಅಂತ ಯಾಕೆ ಅನ್ಕೊತೀರಿ? ಅವನು ಎಲ್ಲೆಲ್ಲೂ ಅದಾನ, ನಿನ್ನೊಳಗೂ ಅದಾನ. ಈ ದೇಹನೇ ದೇವಾಲಯ ಅದ, ಹೌದಾ ಇಲ್ಲ? ಇಂಥ ಅದ್ಭುತ ದೇವಾಲಯ ಬಿಟ್ಟನೆ ಅಲ್ಲಿ ಕಲ್ಲಿನ ಅದರೊಳಗೆ ಹೋಗಿ ಅಲ್ಲೇ ಅದಾನಂತ ಅನ್ನೋ ಭಾವರ ಯಾಕೆ? ಇದು ದೇಹನೇ ದೇವಾಲಯ ಮಾಡಿಕೊಂಡು ನಾವು ಇಷ್ಟಲಿಂಗ ಪೂಜೆ ಕೈಯಾಗಿ ಹಿಡ್ಕೊಂಡು ಪೂಜೆ ಮಾಡೋದನ್ನು ಕಲಿಸಿದ್ರು ಅವರು. ಇದು ವೈಜ್ಞಾನಿಕವಾಗಿ ಈ ಎರಡು ಕಣ್ಣು ಈ ಕಡೆಯಿಂದ ನೋಡೋದ್ರಿಂದ ಪಿನಿಯನ್ ಗ್ಲ್ಯಾಂಡಿಗೆ ಹತ್ರ ಆಗೋದ್ರಿಂದ ಎಡಗೈ ಬಲಗೈ ಏನು ಭೇದ ಅಷ್ಟೇ ಅಲ್ಲ, ಈ ಎಡಗೈ ಲಿಂಗ ಇಟ್ಕೊಳ್ಳೋದ್ರಿಂದ ಬಲ ಮೆದುಳು ಚುರುಕಾಗ್ತದಂತ, ಆ್ಯಕ್ಟಿವ್ ಆಗ್ತದಂತ. ಈ ಕೈ ಹಿಡ್ಕೊಂಡ್ರೆ ಈ ಕಡೆ ಇದ್ರಾಗ ನೋಡ್ರೆ ಯಾವಾಗಲೂ ಚಂಚಲ, ಕಿರಿಕಿರಿ, ದ್ವೇಷ, ಸಿಟ್ಟು ಅಂತ. ಈ ಕಡೆ ಶಾಂತಿ, ತೃಪ್ತಿ, ಇಂಥ ಗುಣಗಳು ಬಲ ಮೆದುಳಿನಾಗಿರೋದ್ರಿಂದ ಇದಕ್ಕೆ ಕ್ರಾಸ್
ಹಾಗೆ ಇಷ್ಟಲಿಂಗವನ್ನು ಈ ಕೈಯಾಗ ಇಟ್ಕೊಳಕ್ಕೆ ಕೊಟ್ಟರು. ಆಮೇಲೆ ಅಂಗೈ ಬಿಸಿ ಒಳಗೆ ಈ 8 ಧಾತುಗಳಿಂದ ಮಾಡಿದ ಲಿಂಗ ಚಾರ್ಜ್ ಆಗಿ ಹೊರಗಿನ ಶಕ್ತಿ ಕಣಗಳನ್ನ ಎಳ್ಕೊಂತದಂತೆ. ಅದಕ್ಕೆ ನಂತರ ಅದ್ರ ಮೇಲೆ ಹಾಕಿದ ನೀರೊಳಗಿಂದನೇ ನಮ್ಗೆ ಹೋಗ್ತಾವ. ಆಮೇಲೆ ನೋಟದಿಂದ ಕೂಡ ನಮಗೆ ಗ್ಲ್ಯಾಂಡ್ ಬೆನ್ನು ಉರಿ ಒಳಗೆ ಶಕ್ತಿ ತುಂಬ ಇಂಜೆಕ್ಟ್ ಮಾಡಲಾರ್ದೇ ಔಷಧಿ ನಮಗೆ ಸಿಗ್ತದ. ಹಂಗಾಗಿ ಬೇರೆ ಯಾವುದೇ ಧರ್ಮಗುರುಗಳು ನೋಡ್ರಿ ಕ್ಯಾನ್ಸರಿಂದ ಸತ್ರು, ಹಂಗಾಗಿ ಸತ್ರು, ಅವರು ಲಿಂಗೈಕ್ಯ ಆದರು ಅಂತ ನಾವೇನು ಅಂತೀವಲ್ಲ, ಶರಣರು ಯಾರೂ ಹಂಗಿಲ್ಲ. ಅನಾರೋಗ್ಯದಿಂದ ಅವ್ರು ಯಾರೂ ಬಳಲಿಲ್ಲ. ಯಾಕಂದರೆ ಇಷ್ಟಲಿಂಗನೇ ದೊಡ್ಡ ಆರೋಗ್ಯ ಕೊಟ್ಟಿತ್ತು ಅವರಿಗೆ. ಹಂಗಾಗಿ ಯಾವ ಶರಣರನ್ನು ಯಾವುದೇ ಒಂದು ರೋಗದಿಂದ ಹಿಂಗೆ ಆದರೂ ಐಕ್ಯ ಆದರು ಅನ್ನೋದಿಲ್ಲ. ಇಚ್ಛಾಮಣಿಗಳಾಗಿದ್ರು ಅವರೆಲ್ಲ. ತಾವು ಎಷ್ಟು ದಿನ ಮಾಡಿದ್ರು ಸಾಧನೆ ಮಾಡಿ ತಮಗೆ ಹೆಂಗೆ ಬೇಕು, ಎಷ್ಟು ದಿನ ಬೇಕು ಅಷ್ಟು ದಿನ ಸಾಕಾದಾಗ ಅದು ಈಗೆಲ್ಲ ಕಲ್ಯಾಣ ಕ್ರಾಂತಿ ಆದಮೇಲೆ ತಮ್ಗೆ ಎಲ್ಲಿ ಇರಬೇಕನ್ನಿಸ್ತು ಅಲ್ಲಿ ಹೋಗಿನೂ ಅವರು ತಮ್ಮ ಒಂದು ಲಿಂಗೈಕ್ಯ ಸ್ಥಿತಿಗೆ ಹೋಗಬೇಕಾಯ್ತು. ಹಂಗಾಗಿ ಅಷ್ಟು ಬೆಳೆದ್ರು ಕೂಡ ಬೆಳೆದ ಮೇಲೆ ಕಲ್ಯಾಣ ಕ್ರಾಂತಿ ಆಯ್ತಲ್ಲ ಒಂದು ಸಣ್ಣ ಕಾರಣಕ್ಕೆ, ಶರಣರಿಗೆ ಅಷ್ಟು ತಿಳುವಳಿಕೆ ನೀಡಿದ್ರು ಕೂಡ ಶರಣರಿಗೆ ಆ ಸ್ಥಿತಿ ಯಾಕೆ ಬಂತು ಅಂತ ನಿಮಗೆ ಅನ್ನಿಸ್ತದೆ? ವೈದಿಕರು ಕಲ್ಯಾಣ ಕ್ರಾಂತಿ ವಿಷಯಕ್ಕೆ ಬಂದಾಗ ಎಲ್ಲ ಶರಣರ ಹತ್ಯಾಕಾಂಡ ಆಯಿತು, ಮಾರಣ ಹೋಮ ಆಯಿತು, ಮತ್ತು ಇಷ್ಟೆಲ್ಲ ಮಾಡಿದರೂ ಕೂಡ ಶರಣರಿಗೆ ಒಳ್ಳೇದಾಗಲಿಲ್ಲ ಅನ್ನುವಂಥ ಪ್ರಶ್ನೆ ಸಾಮಾನ್ಯರ ಮನಸ್ಸಿನಲ್ಲಿ ಹುಟ್ಟೋದು ಸಹಜ ಅಲ್ಲ. ಇಷ್ಟಲಿಂಗದ ಮೂಲಕ ಸಾಧನೆ ಮಾಡಿದ್ರು, ಸಮಾನತೆಯನ್ನು ತಂದಿದ್ರು, ಬಟ್ ಯಾಕೆ ಆಗಲಿಲ್ಲ? ಕೊನೆ ಯಾಕೆ? ಅವರು ವಾಸ್ತವಿಕತೆಯಿಂದ ದೂರ ಆಗಿದ್ದಿಲ್ಲ. ಅದು ಅವರವ್ರ ವೈಯಕ್ತಿಕ ಸಾಧನೆ ಪಟ್ಕೊಂಡು ಇದ್ದಿರ್ಬೋದು. ಆದರೆ ಈ ಎಲ್ಲ ಅಲ್ಲಿದ್ದವರಿಗೆಲ್ಲ ಆ ಸ್ಥಿತಿ ಬಂದಿದ್ದಿಲ್ಲಲ್ಲ. ಅವ್ರಿಗೆ ಒಡೆಯವರಿಗೆ ಬಡೆಯವರಿಗೆ ಅನಿವಾರ್ಯ ಆಯ್ತು, ಸಹಿಸ್ಕೋಬೇಕಾಯ್ತು. ಅದು ರಾಜ್ಯನ ಇದ್ರೊಳಗೆ ಇದ್ದಂಥವ್ರು ಆ ಶಿಕ್ಷೆ ಅವ್ರು ಅನುಭವಿಸಿದ್ರು. ಅವರು ಈಗ ಬಸವಣ್ಣವರು ಪ್ರಧಾನಮಂತ್ರಿ ಇದ್ದರು, ಧರ್ಮಗುರು ಇದ್ದರು, ಅವ್ರ ಲಿಂಗ ಬೇರೆ ಬಸವ ಬೇರೆ ಅಲ್ಲ ಅಂದರೂ ಕೂಡ ನಾನೊಬ್ಬ ಕಲ್ಯಾಣ ರಾಜ್ಯದ ಪ್ರಜೆ ಇದ್ದೀನಿ, ರಾಜನ ಒಂದು ಇದು ಆದೇಶ ಪಾಲಿಸಬೇಕು ಅಂತ ಗಡಿಪಾರು ಹೋಗಕ್ಕೆ ತಯಾರಾದ್ರು ಅವರು. ಅವರು ಹೇಳಿದ್ರು ಇದ್ರಾಗ ಇದ್ದ ಮ್ಯಾಗ ರಾಜನ ಮಾತು ನಾವು ಗೌರವಿಸೋದು ನಮ್ಮ ಧರ್ಮ ಅಂತಲೇ ಹೇಳಿದ್ರು ಅವರು. ಆದರೆ ಅವರು ಆ ರೀತಿ ಕೃತ್ಯ ಮಾಡಿ, ಯಾಕಂದರೆ ಇದು ಬೆಳೀತಂದ್ರೆ ನಾವು ಉಳಿಯೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಯಾರು? ವೈದಿಕರಿಗೆ, ಪುರೋಹಿತ ಶಾಹಿಗಳಿಗೆ. ಏನು ಅವ್ರಿಗೆ ಆಗಿರೋ ತೊಂದರೆ ಏನು? ಗುಡಿ ಪೂಜಾರಿಗಳಿಗೆ ಗುಡಿಗೆ ಮಂದಿ ಬರಂಗಿಲ್ಲ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಅನುಭವ ಮಂಟಪಕ್ಕೆ ಹೋಗ್ತಿದ್ರು. ಅವ್ರನ್ನ ಯಾರು ಕೇಳ್ತಿದ್ದಿಲ್ಲ. ಇವರು ವಾರ ತಿಥಿ ದಿನ ನೋಡಕ್ಕೆ ಹೋಗ್ತಿದ್ದಿಲ್ಲ, ಏನು ಕೇಳ್ತಿದ್ದಿಲ್ಲ. ಅವರು ನಡಿಬೇಕು ಹೆಂಗೆ? ಈಗ 21ನೇ ಶತಮಾನದಲ್ಲಿ ನಮಗಿನ್ನೂ ಆ ದೇವರ ಭಯ, ವಾರ ತಿಥಿಗಳ ಭಯ ಇದೆಯಲ್ಲ, ಅದರ ನಿವಾರಣೆಗೆ ಏನು ಹೇಳಲಿಕ್ಕೆ ಬಯಸ್ತೀನಿ ವಿಶೇಷವಾಗಿ ಮಹಿಳೆಯರಿಗೆ? ಅದೇ ಮಹಿಳೆಯರಿಗೆ ಅದೇ ಹೇಳೋದು. ಅಂದರೆ ನಾವು ಸತ್ಯನ ಒಪ್ಕೊಳ್ಳೋಕೆ ತಯಾರಿಲ್ಲ. ಏನಾಗ್ತದ ಅದು ಆಗ್ತದ, ಏನಾಗೋದಿಲ್ಲ ಅದು ಆಗೋದಿಲ್ಲ. ಬಾರದು ಬಪ್ಪುದು ತಪ್ಪುದು ಎಲ್ಲವೂ ಸಂಗಯ್ಯನ ಅಧೀನ. ಆಗೆಂದಡೆ ಆಗೋದು, ಹೋಗೆಂದಡೆ ಹೋಗೋದು. ಈ ಸತ್ಯನ ಒಪ್ಕೊಳಕ್ ತಯಾರಿಲ್ಲ. ಭಯದಿಂದ ಕೇಳಕ್ ಹೋಗ್ತೀವಿ, ಏನು ಮಾಡ್ರಿ ಏನಾಗ್ತದ. ಅವರಿಗೆ ಅವ್ರ ಜೀವನ ಗೊತ್ತಿಲ್ಲ, ನಮ್ಗೆ ಏನು ಹೇಳ್ತಾರ ಅವರು, ಅದು ಇವ್ರಿಗೆ ತಿಳಿವಲ್ದಾಗ್ಯದ. ಓದಿರ್ತಾರ, ಡಬಲ್ ಡಿಗ್ರಿ ತೊಗೊಂಡಿರ್ತಾರ, ಆದರೆ ಒಂದು ಮೌಢ್ಯ, ಒಂದು ಭಯ ಅವ್ರನ್ನ ಕಾಡ್ತಿರ್ತದೆ. ಮೌಢ್ಯಕ್ಕಿಂತಲೂ ಭಯ ಜಾಸ್ತಿ. ಭಯನೇ ಅದ. ಅದಕ್ಕೆ ಕೇಳ್ತಾರೆ. ನಾವು ಯಾವಾಗಲೂ ಸುರಕ್ಷಿತವಾಗಿರ್ಬೇಕಂತ ಬಯಸ್ತೀವಿ. ಏನು ಬರ್ತದ ತಗೋಬೇಕು ಅಂತ ನಮ್ಮಲ್ಲಿ ಇಲ್ಲ. ಅದನ್ನು ಸ್ವೀಕಾರ ಮಾಡಿದ್ರೆ ಮುಗೀತಲ್ಲ, ಇನ್ನು ಏನು ಬೇಕೇ ಇಲ್ಲ. ಈಗ ಸಾವು ಬರಬೇಕಾಗ್ಯದ, ಮನೆಗೆ ಬಂತಪ್ಪ, ಹೌದು ಹಿಂಗೆ ಆಗಬಾರ್ದಾಗಿತ್ತು ಅನ್ನೋ ಇಂಟೆನ್ಷನ್ ನಮ್ಗೆ ಇರಬಾರ್ದು. ದೇವ ನೀ ಹಿಂಗ್ಯಾಕೆ ಮಾಡ್ದಿ, ನೀ ಮಾಡಬಾರ್ದಾಗಿತ್ತು. ಅವನಿಗೆ ಹೇಳಾರ ನಾವ್ಯಾರು? ಡಿವಿಜರ್ ಅದೇ ಅಂತಾರೆ, ನೀನು ಮೇಸ್ತ್ರಿ ಇದ್ದೇನೋ ಅವನಿಗೆ ಕೇಳಕ್ಕೆ. ನಿನ್ನ ಏನು ಕೆಲಸ ಹೇಳೇನೋ ಅಷ್ಟೇ ಮಾಡು. ಅವನ ಉದ್ದೇಶ ಏನೋ, ನೀ ಹಿಂಗ್ಯಾಕೆ ಮಾಡಿದೆ ಅಂತ ಕೇಳೋ ಹಕ್ಕು ನಮಗಿಲ್ಲ. ಅವನ ಅಧೀನ, ಶಿವನ ಇಚ್ಛೆ. ಏನಾಗೋದು ಒಳ್ಳೇದೇ ಆಗ್ಯದ, ಏನಾಗಿತ್ತು ಒಳ್ಳೇದಾಗಿತ್ತು, ಏನಾಗುತ್ತದ ಮುಂದೆ ಅದು ಒಳ್ಳೇದೇ ಆಗ್ತದೆ. ಈ ಭಾವ ನಮಗೆ ಬರಬೇಕು. ಏನೇ ಬರಲಿ ತೊಗೋತೀನಿ, ಸುಖ ದುಃಖ ಬೇಕು ಬೇಡ ಎಲ್ಲ ಸ್ವೀಕಾರ. ಬೇಡ ಅಂತಲೂ ಇಲ್ಲ. ಪ್ರಮಾದವಶತ್ ಬಂದರೆ ಲಿಂಗಾರ್ಪಿತ ಮಾಡಿ ಸ್ವೀಕರಿಸುವುದು. ಬರಲಿಲ್ಲ ಪರವಾಗಿಲ್ಲ. ಆದರೆ ಅವ್ರು ಏನನ್ನು ಬಯಸಿದ್ರೇನೋ, ಅರಮನೆ ಕಟ್ಟಿದ್ರ, ಸುಖ ಸೌಲಭ್ಯಗಳನ್ನು ಬಯಸಿದ್ರ, ಈ ಕಾಯಕ ಮಾಡ್ತಿದ್ರು, ದಾಸೋಹ ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು, ಅನುಭವ ಮಂಟಪದಾಗಿದ್ರು. ಆ ಪರಮ ಸುಖ ಯಾರಿಗೆ ಅನುಭವಿಸೋಕೆ ಅರ್ಥನೂ ಆಗಿಲ್ಲ, ಅನುಭವಿಸೋಕೆ ಹೋಗೇ ಇಲ್ಲ ಯಾರು. ಅವಾಗ ಕೆಲವರು ಈಗಲೂ ಇದ್ದಾರೆ, ಎಲ್ಲೆಲ್ಲ ಇದ್ದಾರೆ, ಅಲ್ಲೊಬ್ಬರು ಇಲ್ಲೊಬ್ಬರು ಕಾಣಿಸ್ತಾರೆ, ಇಲ್ಲಂತೂ ಅಲ್ಲ. ಆದರೆ ನಮಗೆ ಆ ಸುಖದ ಅನುಭವ ನಮಗೆ ಆಗೇ ಇಲ್ಲ. ಈ ಭೌತಿಕ ಸುಖದಾಗ ಎಷ್ಟು ಮುಳುಗಿ ಬಿಟ್ಟಿವಿ ಅಂದರೆ, ಮಗು ಹುಟ್ಟೋದ್ರಾಗೆ ಸ್ಕೂಲ್ ಅಡ್ಮಿಷನ್ ಮಾಡಿಸಿಬಿಡ್ತೀವಿ. ಅಂಥದ್ದೇ ಸ್ಕೂಲ್, ಇಂಟರ್ನ್ಯಾಷನಲ್ ಸ್ಕೂಲೇ ಇರಬೇಕು. ಅವನಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲಿಲ್ಲ, ನಮ್ಗೆ ಅವಮಾನ ಅಂತ ತಿಳ್ಕೊಳ್ತಾ ತಂತಿರ್ತಾ ಇದ್ದಾರೆ. ಮಾರ್ಕ್ಸ್ ಕಮ್ಮಿ ಬಂದರೆ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈ ಒಂದು ಸ್ಥಿತಿಗೆ ಬಂದೀವಿ. ಇನ್ನು ಧರ್ಮ, ದೇವರು, ದಿನರು ಅವ್ರಿಗೆ ಬೇಕೇ ನೋಡ್ರಿ. ಏನಿಲ್ಲದ್ರೆ ಹೆಸರು ಕೀರ್ತಿ ಇಲ್ಲದ್ರೆ ಬದುಕಂಗಿಲ್ಲ ನಾವು. ದೇವ್ರು ಇಲ್ಲದ್ರೆ, ಗುರುಗಳಿಲ್ಲದ್ರೆ ಬದುಕ್ತೇವೆ. ಈ ಮಟ್ಟಕ್ಕೆ ಬಂದೀವಿ, ನಾವು ತಲುಪಿದೆ.
ತಲುಪೀವಿ. ಅದಕ್ಕೆ ಎಲ್ಲ ಈ ಸಂಸ್ಕಾರ ಈಗ ಮೊನ್ನೆನೇ ಈಗ ಈ ಧ್ವಜಾರೋಹಣಕ್ಕೆ ಹೋಗ್ಬೇಕಂದ್ರೂ ಈಗ 3 ದಿನ ಸಂಬಳ ಕಟ್ ಮಾಡ್ತೀವಿ ಅಂದರೆ ಎಲ್ಲರೂ ಹೋಗ್ತಾರೆ, ಇಲ್ಲರಿ ಅವತ್ತು ರಜಾರೇ ನಾವು ಮಕ್ಕೊತೀವಿ ಅಂತಾರೆ. ಹೌದಾ? ಆ ಸ್ಥಿತಿ ಮಕ್ಕಳು. ನಾವು ಮೊನ್ನೆ ಬಸವಮಠದ ಧ್ವಜಾರೋಹಣ ಮಾಡಿ ಎಲ್ಲ ಹೊರಗೆ ಬಂದ್ವಿ. ಹೊರಗೆ ಬಂದ್ಮ್ಯಾಗ 3 ಹುಡುಗರು ಆಟ ಆಡಕತ್ತಿದ್ರಲ್ಲಿ. ಯಾಕಪ್ಪ ಸ್ಕೂಲಿಗೆ ಹೋಗಿಲ್ಲ ಅಂದರೆ ಇವತ್ತು ರಜೆ ರೀ ಅಂದ. ಇವತ್ತು ಯಾಕೆ ರಜೆ ಇರ್ತದೆ ಧ್ವಜಾರೋಹಣಕ್ಕೆ ಹೋಗಿಲ್ಲೇನು ಅಂದರೆ ಇಲ್ಲರಿ ಅದು ನಮ್ಗೆ ಇರಲ್ರಿ ದೊಡ್ಡವ್ರಿ ಅಷ್ಟೇ, ನೀನು ಸಣ್ಣ ಕೂಸಿದ್ದೇನಂದೆ. 7th ಸ್ಟ್ಯಾಂಡರ್ಡ್ 7ನೇ ಕ್ಲಾಸ್ ಹೋದೋ 3 ಮಕ್ಕಳು ಶಟ್ಲ್ ಆಡಕತ್ತಾರ. ಅಂದರೆ ತಂದೆ ತಾಯಿ ಅವರಿಗೆ ದೇಶದ ಬಗ್ಗೆನೂ ಧರ್ಮದ ಬಗ್ಗೆನೂ ಕಲಿಸಿರಲ್ಲ. ಅದು ಸಂಸ್ಕಾರ ಏನಿದ್ರು ಮೊದಲು ಮನೆಯಾಗೆ ಕಲಿಬೇಕಾಗಿತ್ತು. ನಾವು ಹೊರಗೆ ಟೀಚರ್ ಹೇಳೋಕ್ಕಾಗಲ್ಲ, ಅವನ್ನೆಲ್ಲ ತಂದೆ ತಾಯಿನೇ ಕಲಿಸ್ಬೇಕು. ಈಗ ನಮ್ಮ ತಂದೆ ತಾಯಿ ಕಲಿಸ್ಯಾರಂತ ಇವತ್ತು ನಂಗೆ ದೇಶ ಪ್ರೇಮ ಅದ. ಯಾಕಂದ್ರೆ ನಮ್ಮ ಮನೆಯಾಗೂ ಯಾವಾಗಲೂ ಧ್ವಜಾರೋಹಣ ಮಾಡಿ ನಮ್ಮ ಸ್ಕೂಲಿಗೆ ಹೋಗೋಕೆ ಮೊದಲೇ ಮಾಡಿ ಕಳಿಸ್ತಿದ್ರು. ಮನೆಯಾಗ ಆಗಲಿಲ್ಲ ಅಂದರೆ ಅವನಪ್ಪ ಕೋರ್ಟಿಗೆ ನಾವು ಹೋಗ್ತಿದ್ರು. ಹೀಗಾಗಿ ನಾವು ಈಗಲೂ ಮನೆಗೆ ಧ್ವಜಾರೋಹಣ ಮಾಡ್ತೀವಿ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಇದ್ದಾಗ. ಅಂದರೆ ಮಕ್ಕಳಲ್ಲಿ ಅದು ಯಾಕೆ ಬರೋವಲ್ಲ ಅಂದ್ರೆ ನಾವು ಹೇಳೋವಲ್ಲಿ ದೇವ್ರ ಪೂಜೆ ಅವಕ್ಕೇನೋ ಆಸಕ್ತಿ ಬಂದು ಪೂಜೆ ಇವ್ರು ಟೆಸ್ಟ್ ಅದ ಅವನ್ನೆಲ್ಲ ಮಾಡ್ಕೊಂಡು ಕೊಡ್ಬಾರ್ದು, ಬಾ ಓದ್ ಬಾ, ನಂಬರ್ ಬೇಕು ಅವ್ರಿಗೆ. ಪೂಜೆ ಮಾಡಿದ್ರೂ ನಂಬರ್ ಬರ್ತಾವ, ಆದರೆ ನಂಬರ್ ಅಷ್ಟೇ ಬರ್ತಾವಂತ ಅವ್ರು ತಿಳ್ಕೊಂಡರು. ಅಂದರೆ ಈ ಒಂದು ಮನಸ್ಥಿತಿ ಇಲ್ಲಿ ತಯಾರಾಯ್ತಂದ್ರೆ ಅದೂ ಈಸಿ ಆಗುತ್ತೆ. ನಾವೇನು ತಿಳ್ಕೊಂಡು ಇದಕ್ಕೆ ಟೈಮ್ ಕೊಟ್ಟರೆ ಅದು ಕಂಬಳ್ತದಂತ, ಇದಕ್ಕೆ ಕೊಟ್ಟರೆ ಅದೂ ಬರ್ತದಂತ ಎಷ್ಟು ಸಲ ಹೇಳ್ತೀನಿ. ಯಾಕಂದ್ರೆ ನಾ ಮಾಡಿ ನೋಡೀನಿ. ನಮ್ಮ ಮಕ್ಕಳು 1ನೇ ಕ್ಲಾಸಿಂದ LKGಯಿಂದನೇ ಪೂಜೆ ಮಾಡ್ಕೊಂಡು 8 ಗಂಟೆಗೆ ಸ್ಕೂಲಿಗೆ ಹೋಗ್ತಿದ್ರು, ಕ್ಲಾಸಿನೂ ಫಸ್ಟ್ ಇರ್ತಿದ್ರು. ಈವನ್ ಅಲ್ಲಿನೂ ಆಸ್ಟ್ರೇಲಿಯಾದಾಗೂ ಡಿಸ್ಟಿಂಕ್ಷನ್ನಿಗೆ ಪಾಸ್ ಆಗ್ಯಾಳ. ಲಿಂಗ ಪೂಜೆ ಇಷ್ಟೇ ಇಟ್ಕೊಂಡವರು ಮಾಡ್ತಾರೆ. ಈಗ ನಾವು ಬಸವ ಸಮಿತಿಗೆ ಹೋಗ್ತೇಳು, ಚಿಂತನೆ ಮಾಡ್ತೇಳು. ಈಗ ನನ್ನ ಸಣ್ಣ ಮಗಳು ಅದಾಳ, ಆಕೆ ಎಷ್ಟು ನಮ್ಗೆ ಇಂಗ್ಲೀಷ್ ಸರಿ ಬರಲ್ಲ ಅಂತ ಆಕೆ ಓದಿದ್ದು ಎಷ್ಟೊಂದು ವಿಷಯಗಳು ನನ್ನ ಜೊತೆಗೆ ಚರ್ಚೆ ಮಾಡ್ತಿರ್ತಾಳೆ. ಕ್ಷಮೆಯ ಬಗ್ಗೆ ಆಗಲಿ, ಸಾವಿನ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ. ನನಗೆ ಗೊತ್ತಿರೋ ಕನ್ನಡದ ಎಲ್ಲ ಆಕೆಗೆ ಹೇಳ್ತೀನಿ, ಆಕೆಗೆ ಗೊತ್ತಿರೋ ಇಂಗ್ಲೀಷ್ ಹೊಸ ಆಥರ್ ಬರ್ದಿವೆಲ್ಲ ನನಗೆ ಹೇಳ್ತಾಳೆ. ಈಗ ನಾವು ಫ್ರೆಂಡ್ಸ್ ಇದ್ದಂಗೆ ಇದೀವಿ. ನಮ್ಮ ಮಕ್ಕಳಂತ ನಾನು ನೋಡಲ್ಲ, ಫ್ರೆಂಡ್ಸ್ ಇದ್ದಂಗಿದೆ. ಅವ್ರಿಗೆ ಯಾವಾಗ ಟೈಮ್ ಇರ್ತದೆ ಮಾತಾಡ್ರಿ ಅಂತ, ಯಾವುದಕ್ಕೂ ಒತ್ತಾಯ ಇಲ್ಲ. ಅವರಿಗೆ ಎಷ್ಟು ಫ್ರೀಡಮ್ ಕೊಟ್ಬಿಟ್ಟೀನಿ, ಆದಾಗ ಮಾಡಿರಿ ಫೋನ್ ಅಂತ. ಆ ರೀತಿ ಅವರು ಆ ಕೊಟ್ಟಿದ್ದ ಸಂಸ್ಕಾರ ಮುಂದೆ ಅವ್ರ ಮಕ್ಕಳಿಗೂ ಬರ್ತದೆ. ಯಾಕಂತಂದ್ರೆ ಒಂದು ಉದಾಹರಣೆ ಹೇಳಕತ್ತಿಲ್ಲ. ಮೊನ್ನೆ ಅವರು ಯಾವುದೋ ಮಾಲ್ಡೀವ್ಸ್ಗೋ ಎಲ್ಲೋ ಹೋಗಿದ್ರಂತ. ಹೋದಾಗ ಸಮುದ್ರ ದಂಡೆಗೆ ಹಾಲಿಡೇಸ್ ಅಂತ ಕರ್ಕೊಂಡು ಹೋಗ ಮಕ್ಕಳಿಗೆ. ಅಲ್ಲೊಂದು ಕಪ್ಪೆ ಚಿಪ್ಪದು ಇದು ಶಂಖ ಸಿಕ್ಕಿತ್ತು. ಶಂಖ ಸಿಕ್ಕಾಗ ಅದನ್ನು ನೋಡಿ ಅಯ್ಯೋ ಇದು ಒಡ್ದೋಗ್ಯದಲ್ಲ ಅಂತ ಅಂದ್ಲಂತ ನನ್ನ ಮಗಳು. ಆಕೆ ಮಗಳಂದ್ಲಂತ, ಅಮ್ಮ ಓಷನ್ ನಿನಗೆ ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಟದ, ಕಂಪ್ಲೇಂಟ್ ಮಾಡ್ತಿಲ್ಲ ನೀ ಅಂತಳಂತಾಕಿ ಈ 3ನೇ ಕ್ಲಾಸ್ ಹುಡುಗಿ. ಅಂದರೆ ಆ ಸಂಸ್ಕಾರ ಅಲ್ಲಿಂದ ಹೋಗಿ ಅಲ್ಲಿ ಬಂದದಂತ ನನಗೆ ಅನ್ನಿಸ್ತದೆ. ಬಿತ್ತಿದ ಬೀಜ ಕೆಟ್ಟಿತ್ತೇನೆ ಬೇಡ, ಮುಂದಣ ಫಲದೊಳು ಅರಿಸಿಕೋ ಅಂತಾರೆ ಚನ್ನಬಸವಣ್ಣ. ಯಾವಾಗ ನಾವು ಒಳ್ಳೆ ಬೀಜ ಬಿತ್ತಿತೀವಿ ಅದ್ರ ಫಲ ಮುಂದುವರಿತದೆ, ಇದು ಗ್ಯಾರಂಟಿ. ಬರೀ ಆಸ್ತಿಯಿಂದ ಹೋಗಲ್ಲ, ಮಕ್ಕಳಿಗೆ ಸಂಸ್ಕಾರನೂ ಹೋಗ್ತದೆ. ನಾ ಅದೇಂತ ಆಸ್ತಿ ಕೊಡೋದು ದೊಡ್ಡದಲ್ಲ, ಸಂಸ್ಕಾರ ಕೊಡ್ರಿ, ಟೈಮ್ ಕೊಡ್ರಿ ಮಕ್ಕಳ ಜೊತೆ. ನಾನಂತೂ ಫುಲ್ ಟೈಮ್ ಕೊಡ್ತಿದ್ದೆ. ಸಮ್ಮರ್ ಇರಲಿ, ಮಳೆಗಾಲ ಇರಲಿ, ಎಲ್ಲ ಯಾವ ಟೈಮ್ನಾಗ ಏನು ಮಾಡಿಸ್ಬೇಕು, ಕತೆ ಪುಸ್ತಕ ತರೋದಾಗಲಿ, ಅವ್ರಿಗೆ ಆಟ ಆಡ್ಸೋದಾಗಲಿ, ಕೇರಮು, ಚೆಸ್ಸು, ಶಟ್ಲ್ ಎಲ್ಲ ಕಲಿಸೀನಿ. ಅವಾಗೆ ಆಗಿನ ಕಾಲಕ್ಕೆ ನಮ್ಮ ಮನೆಗೆ ಎಷ್ಟು ವಿರೋಧ ಇತ್ತು, ಆದರೂ ಅವನ್ನೆಲ್ಲ ಎದುರಿಸಿ ಅವ್ರಿಗೆ ಹೆಣ್ಮಕ್ಳಿದ್ರೂ ಎಲ್ಲ ಬೇಕಂತ ನಾನು ಕಲಿಸೀನಿ. ಹೆಣ್ಮಕ್ಳಂದ್ರೆ ನಾನು ಎಂದೂ ಅಗೌರವ ಇಲ್ಲ, ಪ್ರೀತಿನೇ. ಯಾರ ಮನೆಗೆ ಹೆಣ್ಣುಟ್ರು ಯಾರು ಬೇಸರ ಮಾಡ್ಕೋಬಾರ್ದು, ಹಿಂಗೆ ಆಗ್ಬೋದು ಅಂದ. ಈಗ ಎಷ್ಟು ಜನ ಚೇಂಜ್ ಆಗ್ಯಾರ ಅದರಿಂದ. ಹೆಣ್ಮಕ್ಳಂದ್ರೆ ಕನಿಷ್ಠನೇ ಅಂತಾರೆ ಎಲ್ಲರೂ, ನಮ್ಮ ಮನೆಗೆ ಅಂದರು. ಆಮೇಲೆ ಯಾವ ಗಂಡ್ಮಕ್ಳನ್ನ ಮೀರಿಸಿದಂಥವು ಆಗ್ಯಾವಂತ ಅವರೇ ಖುಷಿ ಪಟ್ಟರು. ಆಮೇಲೆ ನೀವು ರಾಯಚೂರಿನಿಂದ ಬೀದರಿಗೆ ಬಂದ್ರಿ. ಅದೇ ಅಕ್ಕನವರ ಪ್ರಭಾವದಲ್ಲಿ ಲಿಂಗಾಯತ ತತ್ವ ತಿಳ್ಕೊಂಡ್ರಿ. ಎಷ್ಟು ವಿಶೇಷತೆ ಮತ್ತು ವೈವಿಧ್ಯಮಯ ಅಂದ್ರೆ ನಿಮಗೆ ವಿದೇಶಕ್ಕೆ ಹೋಗಿ ಅಲ್ಲಿ ನೆಲೆ ನಿಂತು ನಿಜಾರ್ಥದಲ್ಲಿ ವಿದೇಶದಲ್ಲಿ ಬಸವ ತತ್ವ ಪ್ರಚಾರ ಮಾಡುವಂಥ ಅವಕಾಶ ನಿಮ್ಗೆ ಆಸ್ಟ್ರೇಲಿಯಾದಲ್ಲಿ ಸಿಕ್ಕಿದೆ. ಅದು ಇಲ್ಲಿಗಿಂತಲೂ ಅವರು ನಮಗಿಂತಲೂ ಜಾಸ್ತಿ ಸರಿಯಾಗಿ ಸ್ವೀಕಾರ ಮಾಡ್ತಾರೆ ಅನಿವಾಸಿ ಭಾರತೀಯರು, ಅನಿವಾಸಿ ಕನ್ನಡಿಗರಂತ ನಮ್ಗೆ ಅನಿಸ್ತದೆ. ಸೊ ನಿಮ್ಗೆ ಏನು ಅನಿಸ್ತು? ನೀವು ಇಲ್ಲಿ ಹೇಳ್ತೀರಿ, ಇಲ್ಲಿ ಧರ್ಮ ಪ್ರಚಾರ ಮಾಡ್ತೀರಿ, ಇಲ್ಲಿ ಎಷ್ಟು ಗಂಭೀರವಾಗಿ ತೊಗೊಳ್ತಾರಲ್ಲ ಅದಕ್ಕಿಂತ ಹೆಚ್ಚು ಗಂಭೀರವಾಗಿ ಅಲ್ಲಿ ಹೊರಗೆ ನೆಲೆಸಿರೋರು ತೊಗೊಳ್ತಾರೆ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಅಂದರೆ ಅವರು ಊರು ಎಲ್ಲ ನಾಡು ಬಿಟ್ಟು ಬಂದಿರ್ತಾರೆ. ಅವ್ರಿಗೆ ಏನಾಗ್ತದ, ಅವೆಲ್ಲ ಮಾಡಲಿಲ್ಲದ್ರೆ ಸಮಾಧಾನ ಇರೋಂಗಿಲ್ಲ. ಇಂಥವು ಹೇಳೋರು ಬೇಕ್ರಿ ಅಲ್ಲಿ, ಕರೆ ಹೇಳ್ಬೇಕಂದ್ರೆ.